ಇವತ್ತು ಮುಸುರಿ ಅನ್ನ ಮಾಡ್ಲಾ? ಹ್ಯಾವ್ ಎ ನೈಸ್ ಡೇ. ಅಯ್ಯೋ ಈ ನನ್ನ ಮಕ್ಕಳು ಮತ್ತೆ ಶುರು ಮಾಡಿದ್ರಯ್ಯ. ಖಾರ ಪುಡಿ ಸ್ಮೆಲ್ ಸಹ ಇಷ್ಟಪಡೋ ಏಕೈಕ ವ್ಯಕ್ತಿ ಅಂದ್ರೆ ನಾನೇ. ಅಮಾಯಕ ಗಂಟೆ ಆಗಿದ್ರೆ ಇಷ್ಟೊಂದು ಯಾವಾಗಲೂ ಓಡಿಸ್ಬಿಡ್ತಿದ್ದೆ. ಹೊಟ್ಟೆಲ್ಲ ಉರಿತೈತೆ ಒಂದೇ ಒಂದ್ ಪೀಸ್ಗೆ. ಕರ್ಬೇವಿನ ಸೊಪ್ಪು ಗಿಡ ಹೋಗ್ಬಿಡ್ತಾ, ಅದಕ್ಕೆ ಯಾವಾಗ ಕಾಲ್ ಬಂತು? ಇದು ಇನ್ನೊಂದ್ ಸ್ವಲ್ಪ ದೊಡ್ಡದಾಗ್ತೈತೆ, ಹಾಸಿಗೆ ತರ ಹಾಸ್ಕೊಂಡ್ ಮಲಗ್ಬೋದು. ಅಂದ್ರೆ ಲೈಫಲ್ಲಿ ದಿ ಬೆಸ್ಟ್ ಸಾಂಬಾರ್ ಅಂದ್ರೆ ಇದೇನೇನೆ. ಇಂಥ ಪರಿಸ್ಥಿತಿ ಬರಬಾರ್ದಾಗಿತ್ತು, ಬಾಯಿಗೆ ನೀರು ಬಿಡಿಸ್ಕೊಳ್ಳೋ ಪರಿಸ್ಥಿತಿ. ಕಚ್ಚು ಟಾಮ್ ಸಿಕ್ಕಿದೆ ಚಾನ್ಸು, ಹ್ಯಾಂಡ್ ಪೀಸು. ಶಿವಾಗ ಏನೂ ಆಗ್ಲಿಲ್ಲ, 5 ನಿಮಿಷ ಆದ್ರೂ ತಿಂದು ಅಂದ್ರೆ ಆಮೇಲೆ ನಾನು ತಿಂತೀನಿ. ಹಿಂದೆಯಿಂದ ಚೂರಿ ಹಾಕೋ ಪ್ಲಾನ್ ಮಾಡ್ತಿದ್ಯಾ? ನಾನೇ ಬೆಳೆದಂತ ರೆಸಿಪಿ. ಶುಕ್ರವಾರ ಮೊಟ್ಟೆನ ಇವತ್ತು ಸಸ್ಯಾಹಾರಿ ಮಾಡ್ತಾ ಇದೀವಿ. ಈಗ ಟೈಟ್ ಆಗ್ತಾ ಇದೆ. ಪ್ರಪಂಚದಲ್ಲಿ ನಾನು ಯಾರಿಗೋಸ್ಕರನೂ ಅಳಲ್ಲ, ನನ್ನ ಯಾರು ಅಳಿಸೋರೇ ಇಲ್ಲ ಅನ್ಕೊಂಡಿದ್ದೆ. ಕುಬೇರ್ಸ್ 1 ಲಕ್ಷ ರೂಪಾಯಿ ಕೊಡ್ತೀನಿ ಎಲ್ಲಾದ್ರೂ ಸಾಲ ಮಾಡಿ. ಈ ಹಾಡ್ ಮತ್ತೆ ಆಡ್ಬೇಡ ಪ್ಲೀಸ್. ಮೊಟ್ಟೆ ಫೇವ್ರೇಟ್, ಆದ್ರೆ ಈ ಸ್ಮೆಲ್ ಮಾತ್ರ ಇಷ್ಟ ಆಗಲ್ಲ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಿ? ನಾವು ಸೂಪರ್ ಡೂಪರ್ ಆಗಿದ್ದೀವಿ. ಇವತ್ತು ಶುಕ್ರವಾರ ಫ್ರೆಂಡ್ಸ್, ಬೆಳಗ್ಗೆ ತಾನೇ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಗುಡ್ ನೈಟ್. ಗುಡ್ ನೈಟಾ? ಗುಡ್ ಮಾರ್ನಿಂಗ್. ಟಾಮ್ ಗುಡ್ ಮಾರ್ನಿಂಗ್. ಫ್ರೆಂಡ್ಸ್, ಈಗ 7 ಗಂಟೆಗೆ ಮನೆ ಬಾಗಿಲೆಲ್ಲ ಕ್ಲೀನ್ ಮಾಡಿ ಎಲ್ಲ ಕೆಲಸ ಮುಗಿಸ್ಕೊಂಡಿದ್ದೀನಿ. ಇವತ್ತು ನನ್ನ ಟಿಫನ್ ಇಂದಾನೆ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ನಮ್ಮನೇಲಿ ಏನು ಸ್ಪೆಷಲ್ ಅಪ್ಪಿ? ಸ್ಪೆಷಲ್ ಗೊತ್ತಿಲ್ಲ, ಏನು ಮಾಡ್ತೀವಿ ಗೊತ್ತಿಲ್ಲ. ಅದೇ ನಾನು ರಾತ್ರಿ ಪ್ಲಾನ್ ಮಾಡಿದ್ನಲ್ಲ, ಅದೇನಂದ್ರೆ ಫ್ರೆಂಡ್ಸ್, ಮೂಲಂಗಿ ಸಾರು. ನೀವು ಅಬ್ಸರ್ವ್ ಮಾಡಿ ಫ್ರೆಂಡ್ಸ್, ನಮ್ಮ ಮನೇಲಿ ಮೂಲಂಗಿನೇ ತರಲ್ಲ. ಯಾಕಂದ್ರೆ ಫ್ರೆಂಡ್ಸ್, ಶಿವಕುಮಾರು ಇಡೀ ಪ್ರಪಂಚದಲ್ಲೇ ಬೀನ್ಸು ಕ್ಯಾರೆಟ್ ಬಿಟ್ಟು ಬೇರೆ ತರಕಾರಿನೇ ಇಲ್ಲ ಅಂತ ಫಿಕ್ಸ್ ಆಗ್ಬಿಟ್ಟಿದೆ. ಯಾವಾಗಲೇ ಹೋಗ್ಲಿ ಬೀನ್ಸು ಕ್ಯಾರೆಟು. ಅದಕ್ಕೆ ಮೊನ್ನೆ ಮೂಲಂಗಿ ನಾನು ತಂದೆ, ನೀನು ತಂದ? ಹಾಂ, ಶಿವಕುಮಾರ ತಂದೈತೆ. ನನಗೆ ತುಂಬ ಇಷ್ಟ ಫ್ರೆಂಡ್ಸ್ ಮೂಲಂಗಿ ಸಾಂಬಾರು ಅಂದರೆ, ಅದು ಟೇಸ್ಟೇ ಇಷ್ಟ. ಮತ್ತು ಅದು ಅನ್ನಕ್ಕೆ ಇಷ್ಟ ನನಗೆ ಜಾಸ್ತಿ. ಅಪ್ಪಿ, ವಿತ್ ಯುವರ್ ಪರ್ಮಿಷನು ನಾನಿವತ್ತು ಮುಸುರಿ ಅನ್ನ ಮಾಡ್ಲಾ? ಮಾಡು. ಅಂದರೆ ಸೋನಾ ಮುಸುರಕ್ಕಿ ಅನ್ನ ಮತ್ತು ಅದು ಮೂಲಂಗಿ ಸಾರು ನನಗೆ ಫೇವ್ರೆಟ್ ಫ್ರೆಂಡ್ಸ್. ಎಲ್ಲ ಫೇವ್ರೇಟೇ, ಆದರೂ ಅದು ಫೇವ್ರೇಟು. ಆದರೆ ಶಿವಾಗೆ ಡೈಲಿ ಅನ್ನ ತಿನ್ನಬಾರ್ದು ಅಂತ ಹೇಳ್ತೈತೆ. ಅಡಿಕ್ಟ್ ಆಗ್ತಾ ಇದೀವ ಸೋನಾ ಮುಸ್ರಿಗೆ. ಒಂದಿನ ತಿನ್ನೋದಕ್ಕೆ ಸೊಸೈಟಿ ಹಾಕಿಲ್ಲ ಅಂದರೆ ಇದು ಮಾಡೋಣ ಫ್ರೆಂಡ್ಸ್. ಇವತ್ತು ಒಂದಿನ ಅಷ್ಟೇ ನಾನು ಸೋನಾ ಮುಸ್ರಕ್ಕಿ ಮುಟ್ಟೋದು, ಮಾಡೋದು, ತಿನ್ನೋದು ಅಷ್ಟೇ. ಮತ್ತೆ ನಾನು ದಸರಾವರೆಗೂ ಮುಟ್ಟಲ್ಲ ಅಂತ ನಾನು ಶಪಥ ಮಾಡ್ತಾ ಇದ್ದೀನಿ. ಓಕೆನಾ? ಅಂದರೆ ಫ್ರೆಂಡ್ಸ್, ನಾನು ಅದಕ್ಕೆ ಅಡಿಕ್ಟ್ ಆಗಿಬಿಟ್ಟು ನಾನು ರೇಷನ್ ಅಕ್ಕಿ ತಿನ್ನಲ್ಲ ಅಂತ ಆಟ ಮಾಡ್ಬಿಡ್ತೀನಿ ಅಂತ. ನಮ್ಮ ಹತ್ರ ಆ ಥರ ಏನಿಲ್ಲಪ್ಪ, ನಾವು ಬಡವರೇ, ನಮಗೂ ಗೊತ್ತಾಗುತ್ತೆ ಕಷ್ಟ ಸುಖ ಎಲ್ಲ. ಓಕೆ ಫ್ರೆಂಡ್ಸ್, ಬನ್ನಿ ನಾವು ಮೊದಲು ಅಡುಗೆ ಮಾಡಬೇಕು. ಯಾಕಂದರೆ ಇವತ್ತು ಸಿಕ್ಕಾಪಟ್ಟೆ ಹೊಟ್ಟೆ ಹಸಿತೈತೆ. ಯಾಕಂದರೆ ನೆನೆ ನಾನು ತಂಗಳ ಮುದ್ದೆ ಹೊಟ್ಟೆ ಸರಿಯಾಗಿ ಹೊಟ್ಟೆ ತುಂಬ ತಿನ್ಸಿಲ್ಲಲ್ಲ, ಅದಕ್ಕೆ ಸಿಕ್ಕಾಪಟ್ಟೆ ಹೊಟ್ಟೆ ಹಸಿತೈತೆ. ಟಾಮ್ ಹ್ಯಾವ್ ಎ ನೈಸ್ ಡೇ. ಅಯ್ಯೋ ಈ ನನ್ನ ಮಕ್ಕಳು ಮತ್ತೆ ಶುರು ಮಾಡಿದ್ರಯ್ಯ. ಅಷ್ಟೇ ಫ್ರೆಂಡ್ಸ್, ಅವ್ನು ಕಿವಿಲ್ ಆನ್ಸರ್ ಮಾಡ್ತಾನೆ, ನಾವು ಅರ್ಥ ಮಾಡ್ಕೋಬೇಕು. ಓಕೆ ಫ್ರೆಂಡ್ಸ್, ಇವತ್ತು ಫುಲ್ ಡೇ ಏನೆಲ್ಲ ಆಗುತ್ತೆ ಅದೆಲ್ಲ ಶೇರ್ ಮಾಡ್ಕೊಳ್ತೀನಿ. ಹೊಸದಾಗಿ ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ, ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆಲ್ ಅಂತ ಕ್ಲಿಕ್ ಮಾಡಿ. ಈ ವಿಡಿಯೋ ಇಷ್ಟ ಆಯ್ತು ಅಂದರೆ ಹಿಂದಿನ ವಿಡಿಯೋಸ್ ಎಲ್ಲ ನೋಡಿ ಸಪೋರ್ಟ್ ಮಾಡಿ. ಡೈಲಿ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತೀರಾ ಎಲ್ಲರಿಗೂ. ಥ್ಯಾಂಕ್ ಯು ಸೋ ಮಚ್. ಅಪ್ಪಿ, ಸಗಣಿ ತಂದಿಟ್ಬಿಡು. ಮೊನ್ನೆ ತಂದ್ರೆ ಅದೇನು ತರಕಾರಿನ ಫ್ರಿಜ್ಜಲ್ಲಿ ಇಟ್ಕೊಳಕ್ಕೆ? ಫ್ರೀಯಾಗಿ ಸಗಣಿ ಸಿಕ್ಕಿದ್ರು ತರಲ್ಲ ಅಂದರೆ ನಾನೇನು ಹೇಳೋಕ್ಕಾಗಲ್ಲ ಫ್ರೆಂಡ್ಸ್. ಐ ಕಾಂಟ್ ಟಾಕಿಂಗ್ ಅಷ್ಟೇ ಫ್ರೆಂಡ್ಸ್. ಅದಕ್ಕೂ ಮುಂಚೆ ಮೊದಲು ನಾನು ಅನ್ನಕ್ಕೆ ಇಡ್ತೀನಿ. ಅದಕ್ಕೂ ಮುಂಚೆ ನಾನು ಈ ಕಾಯಿ ತಿನ್ಬೇಕು ಫ್ರೆಂಡ್ಸ್. ಇದು ಹುಳಿಯಾಗಿ ಸೂಪರ್ ಆಗಿರ್ತೈತೆ. ಆ ಥರ ಏನೋ ಗುಡ್ ನ್ಯೂಸ್ ಇಲ್ಲ ಫ್ರೆಂಡ್ಸ್, ಸುಮ್ಮನೆ ತಮಾಷೆಗೆ. ನಮ್ಮ ಅಡುಗೆ ಮನೆ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ಫ್ರೆಂಡ್ಸ್. ಬೆಳಗ್ಗೆ ಹೊತ್ತು ಅಡುಗೆ ಆಗೋಷ್ಟರಲ್ಲಿ ಅದು ವಿಚಿತ್ರವಾಗಿ ಆಗ್ಬಿಟ್ಟಿರ್ತೈತೆ. ಅಂದ್ರೆ ಅನ್ನ ಸಾಂಬಾರ್ ಆದ್ರೆ ನಾವು ಒಂದು ಸ್ವಲ್ಪ ಜಾಸ್ತಿ ತಿಂತೀವಲ್ಲ ಮುದ್ದೆಗಿಂತ, ಅದಕ್ಕೆ ಸ್ವಲ್ಪ ಅನ್ನ ಜಾಸ್ತಿ ಮಾಡ್ಕೊಳ್ತಾ ಇದ್ದೀನಿ. ಅದು ಬೇರೆ ಶಿವಾಗ ಸಿಕ್ಕಾಪಟ್ಟೆ ಇಷ್ಟ ಆಗ್ಬಿಟ್ಟೈತೆ ಫ್ರೆಂಡ್ಸ್. ನಾನು ಇಷ್ಟಪಟ್ಟು ತಿಂತು ಸೋನಾ ಮುಸುರಕ್ಕಿ. ಇನ್ನೊಂದು ಗುಡ್ ನ್ಯೂಸ್ ಏನಂದ್ರೆ ಫ್ರೆಂಡ್ಸ್, ಅಕ್ಕಿ ಸ್ವಲ್ಪ ಹಾಕಿದ್ರೆ ಜಾಸ್ತಿ ಆಗ್ತೈತೆ. ಎಷ್ಟು ಖುಷಿ ಆಗ್ತೈತೋ. ಕೆಲವೊಂದ್ಸಲ ಅಕ್ಕಿ ಒದ್ಗೋದೇ ಇಲ್ಲ, ಅವಾಗ ಬೇಜಾರಾಗ್ತೈತೆ, ಛೇ ಏನ್ಕಪ್ಪ ತಗೊಂಡ್ವಿ ಅಂತ. ನೋಡಿ, ಇಷ್ಟು ಅಕ್ಕಿ ಹಾಕಿದೀನಾ, ಇಷ್ಟೇ ಹಾಕಿರೋದು, 1/4 ಭಾಗದಷ್ಟು. ತುಂಬಾ ಆಗ್ತೈತೆ. ಇದೇ ನನ್ನ ಅಳತೆ ಫ್ರೆಂಡ್ಸ್, ಕಣ್ಣಳ್ತೆ ಅಷ್ಟೇ, ಕೈ ಅಳ್ತೆ ಇಲ್ಲ. ಇದನ್ನ ತೊಳೆದಿಕ್ಬಿಟ್ರೆ ಸೂಪರ್ ಆಗಿರ್ತೈತೆ ಫ್ರೆಂಡ್ಸ್. ನನಗೆ ಇನ್ನೊಂದು, ನನಗೆ ಸೋನಾ ಮುಸುರಕ್ಕಿ ಗಂಜಿ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಅದು ಎಷ್ಟು ಟೇಸ್ಟ್ ಆಗಿರ್ತೈತೆ. ಮತ್ತೆ ಗಂಜಿ ಕುಡಿಬಾರ್ದು ಅಂತಾರೆ. ಮತ್ತೆ ಆಗಿನ ಕಾಲದಲ್ಲೆಲ್ಲ ಕುಡಿತಾ ಇದ್ರು, ಅಂದ್ರೆ ಅಕ್ಕಿ ಗಂಜಿ ಕುಡಿದ್ರೆ ಕಾಮಲೆ ಬರ್ತೈತೆ ಹಂಗೆ ಹಿಂಗೆ ಅಂತ ಹೇಳ್ತಾರೆ. ಓಕೆ ಫ್ರೆಂಡ್ಸ್, ಈಗ ನಾನು ಗಂಜಿ ಕುಡಿಯಲ್ಲ, ತೊಳ್ಕೊಂಬತ್ತೀನಿ. ಇಷ್ಟ ಫ್ರೆಂಡ್ಸ್. ಅಕ್ಕಿ ತೊಳಿತೀನಿ, ತಣ್ಣೀರು ಹಾಕ್ತೀನಿ, ಇಡ್ತೀನಿ. ಅನ್ನ ಎಷ್ಟು ಉದುರ್ತರ ಗೊತ್ತಾ ಫ್ರೆಂಡ್ಸ್. ರೇಷನ್ ಅಕ್ಕಿ ಆಗಲಿ ಈ ಅಕ್ಕಿ ಆಗಲಿ
ನಾನು ಇದೇ ಸ್ಟೈಲಲ್ಲೇ ಮಾಡ್ತೀನಿ. ಬಿಸಿನೀರು ಕಾಯಿಸೋದಂತೆ, ಇಡೋದಂತೆ, ಕುಕ್ಕರಲ್ಲಿ ಮಾಡೋದಂತೆ. ಮತ್ತೆ ನಾನು ಮೇನ್ ಕುಕ್ಕರಲ್ಲಿ ಅನ್ನ ಮಾಡಲ್ಲ ಫ್ರೆಂಡ್ಸ್. ಕುಕ್ಕರಲ್ಲಿ ಅನ್ನ ಮಾಡಿ ತಿನ್ಬಾರ್ದು ಅಂತ ಹೇಳ್ತಾರೆ, ಗ್ಯಾಸ್ಟ್ರಿಕ್ ಆಗುತ್ತೆ ಅಂತ. ಅದಕ್ಕೆ ತರ ಓಪನ್ ಪಾತ್ರೆಯಲ್ಲೇ ಮಾಡ್ತೀನಿ ನಾನು. ಇದು ಕುಕ್ಕರೇ, ಬಟ್ ಇದು ಕ್ಯಾಪ್ ಆಗಲ್ಲ. ಕ್ಯಾಪ್ ಹಾಕಿದ್ರೆ ಬ್ಲಾಸ್ಟ್ ಆಗ್ತಿದೆ, ವಿಸಿಲೇ ಬರಲ್ಲ. 3ಕ್ಕೆ ಮುಕ್ತಾಯ. ಒಂದು ಪ್ಲೇಟ್ ಅನ್ನು ತೆಗೆದುಕೊಳ್ಳಬೇಕು. ಹೊಟ್ಟೆ ಸಿಕ್ಕಾಪಟ್ಟೆ ಹಸಿತದೆ ಫ್ರೆಂಡ್ಸ್. ಖಾರದ ಪುಡಿಯನ್ನು ಹಾಕಿಕೊಳ್ಳಬೇಕು. ಜೀವನದಲ್ಲಿ ಖಾರದ ಪುಡಿ ಸ್ಮೆಲ್ ಸಹ ಇಷ್ಟಪಡೋ ಏಕೈಕ ವ್ಯಕ್ತಿ ಅಂದ್ರೆ ನಾನೇ. ಹತ್ತಿರದಿಂದ ಸ್ಮೆಲ್ ಹಿಡಿದ್ಬಿಟ್ನಂದ್ರೆ ಮುಗಿತು. ಬಂದು ಹಾಕಿಕೊಳ್ಳಬೇಕು. ನಮ್ಮ ಫೇವ್ರೇಟ್ ಕಾಯಿಯನ್ನು ಎತ್ಕೊಂಡು ಬರಬೇಕು. ಸ್ವಲ್ಪ ಬಾಡೋದಂಗಾದ್ರೆ ರಸ ಸಿಗ್ಬೋದು ಅಂದ್ಬಿಟ್ಟು ಹಂಗೆ ಇಟ್ಟಿದೆ ಫ್ರೆಂಡ್ಸ್ ಒಂದು 4 ದಿನದಿಂದ. ಈಗಲಾದ್ರೂ ರಸ ಸಿಕ್ಕಿದ್ರೆ ಸರಿ. ಬಲ್ತಿದ್ರೆ ಅದು ಹೆಂಗಿದ್ರು ಚೆನ್ನಾಗಿರ್ತೈತೆ ಫ್ರೆಂಡ್ಸ್. ಇದು ಬಲ್ತಿಲ್ವಲ್ಲ, ರಸನೇ ಇಲ್ಲ, ಬರೀ ಕಸರೆ. ಬೀಜಗಳು ಸಹ ಬಲ್ತಿಲ್ಲ. ನಮಗೆ ಕಿರಳಿಕಾಯಿ ಉಪ್ಪಿನಕಾಯಿ ಅಂದ್ರೆ ಜಾಸ್ತಿ ಇಷ್ಟ ಫ್ರೆಂಡ್ಸ್. ಬಟ್ ಅದು ಮನೇಲೆ ಮಾಡೋದು ಇಷ್ಟ, ಪ್ಯಾಕೆಟ್ಸ್ ಇಷ್ಟ ಆಗಲ್ಲ. ಉಪ್ಪು ಖಾರ ಹಾಕೋಬೇಕು. ಬೆಳಗ್ಗೆ ಬೆಳಗ್ಗೆನೆ ತಿನ್ಬೇಕು ಫ್ರೆಂಡ್ಸ್. ಇದು ಯಾರಿಗಾದ್ರೂ ಪಿತ್ತ ಇದ್ರೆ, ಏನೇ ತಿಂದ್ರೆ ವಾಮಿಟ್ ಆಗ್ತಾ ಇದ್ರೆ ಅವ್ರು ಈ ತರ ಮಾಡಿ. ನನಗೆ ನೀವು ವಾಮಿಟ್ ಆಗ್ತಾ ಇಲ್ಲ, ಜಸ್ಟ್ ನನ್ಗೆ ಇಷ್ಟ ಅಂತ ತಿಂತಿದ್ದೀನಿ ಅಷ್ಟೇ ಫ್ರೆಂಡ್ಸ್. ಇದಕ್ಕೆ ಜೀರಿಗೆನೂ ಹಾಕೊಂಡು ತಿನ್ಬೇಕು, ಸೂಪರ್ ಆಗಿರ್ತೈತೆ. ಪುಡಿ ಮಾಡಿ. ಹುಳಿ ಸ್ವಲ್ಪನೂ ಇಲ್ಲ, ಕಸರೆ ಫ್ರೆಂಡ್ಸ್. ಸಾರಿ ಫ್ರೆಂಡ್ಸ್, ನಾನು ಇದನ್ನ ಬಿಸಾಕ್ತಾ ಇದ್ದೀನಿ, ತುಂಬಾ ಕಸರೆ ಇದೆ. ಓಕೆ ಫ್ರೆಂಡ್ಸ್, ಅನ್ನಾಗೋಷ್ಟರಲ್ಲಿ ನಾವು ಈಗ ಮೂಲಂಗಿ ಸಾಂಬಾರ್ಗೆ ರೆಡಿ ಮಾಡ್ಕೊಳ್ತೀನಿ. ನಾನು ಮೂಲಂಗಿ ಸಾಂಬಾರ್ನ ಏನ್ ಹಾಕಿ ಮಾಡ್ತಾ ಇದ್ದೀನಿ ಅಂದ್ರೆ ತೊಗರಿ ಬೇಳೆ ಹಾಕಿ ಮಾಡಿದ್ರೆ ಸೂಪರ್ ಆಗಿರುತ್ತೆ. ಬಟ್ ನಾನು ಇವತ್ತು ಫರ್ದರ್ ಚೇಂಜ್ ಮೈಸೂರು ಬೇಳೆ ಹಾಕಿ ಮಾಡ್ತಾ ಇದ್ದೀನಿ. ಅನ್ನಕ್ಕೆ ಏನಾದ್ರು ನಾವು ಸಾಂಬಾರ್ಗಳು ಮಾಡಿದ್ರೆ ಮೈಸೂರು ಬೇಳೆ ಸೂಪರ್ ಆಗಿ ಸೂಟ್ ಆಗ್ತಿತ್ತಲ್ಲ, ಮುದ್ದೆಗೆ ಸೂಟ್ ಆಗಲ್ವಲ್ಲ, ಅದಕ್ಕೆ. ನನ್ನ ಬಾಳಿನ ಬಾಗಿಲು ತೆರೆಯೋಣ. ತೆರೆದರೆ ವಿಚಿತ್ರ 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 ಅಡುಗೆಗಳು ನೆನಪಾಗುತ್ತೆ. ಆದ್ರೆ ನಾನಿವತ್ತು ಡೈವರ್ಟ್ ಆಗಲ್ಲ, ನಾನು ಅನ್ಕೋಬೇಕಾಗಿದ್ದ ಅಡುಗೆನೇ ಮಾಡ್ತೀನಿ ಫ್ರೆಂಡ್ಸ್. ಮೂಲಂಗಿ ಸಾಂಬಾರು, ಹುಳಿ ಟೊಮೊಟೊ ಹಾಕ್ಬಿಟ್ಟು, ಅರ್ಧ ಆಲೂಗಡ್ಡೆ ಹಾಕ್ಬಿಟ್ಟು, 1 2 3 4 5 6 ಬೆಳ್ಳುಳ್ಳಿ ಹಾಕ್ಬಿಟ್ಟು ಹಿಂಗಿರುತ್ತೋ ಊಟ ವರ್ಣನೆ ಮಾಡು ಅಂದ್ರೆ ಫ್ರೆಂಡ್ಸ್ ಸಾಕು. ಸಕ್ಕದಾಗಿ ವರ್ಣನೆ ಮಾಡ್ತೀನಿ. ನನ್ಗೆ ಇಷ್ಟ ಆಗೋ ಐಟಮ್ ಅಂದ್ರೆ ಅದೊಂದೇ ಅಲ್ಲ, ಊಟ. 3 ಟೊಮೊಟೊ ಹಾಕ್ಬಿಡ್ತೀನಿ, ಹುಳಿ ಟೊಮೊಟೊ. ನೀಟಾಗಿ ಮಾಡ್ತೀನಿ ಫ್ರೆಂಡ್ಸ್, ಅಂದ್ರೆ ಎಕ್ಸ್ಪೆರಿಮೆಂಟ್ ಮಾಡಲ್ಲ ಅಷ್ಟೇ. ಏನ್ ಹಾಕ್ಬೇಕೋ ಅದನ್ನೇ ಹಾಕಿ ಮಾಡ್ತೀನಿ. ಮೂಲಂಗಿ ಸಾರು ಸ್ವಲ್ಪ ನೀರು ಬಿಟ್ಕೊಳ್ತೈತೆ ಫ್ರೆಂಡ್ಸ್. ನೀವು ಅಬ್ಸರ್ವ್ ಮಾಡಿರ್ತೀರಾ, ಹೆಣ್ಮಕ್ಳು ಗೊತ್ತು, ಅದು ಸ್ವಲ್ಪ ನೀರು ಬಿಟ್ಕೋತೈತೆ. ನೀರು ಕಮ್ಮಿ ಹಾಕಿ ಮಾಡ್ಕೋಬೇಕು ಆದಷ್ಟು. ಅದು ಒಂದ್ ಸ್ವಲ್ಪ ನಮ್ಗೆ ಬ್ಯಾಲೆನ್ಸ್ ಆಗ್ಬೇಕು ಅಂದ್ರೆ ಆಲೂಗಡ್ಡೆ ಹಾಕೋಬೇಕು. ಆಲೂಗಡ್ಡೆ ಒಂದ್ ಸ್ವಲ್ಪ ಮಂದ ಬರುತ್ತಲ್ಲ ಸಾಂಬಾರು, ಅದಕ್ಕೆ. ಅನ್ನ ಏನಾದ್ರೂ ಈಗ ಉಕ್ಕು ಬಿಟ್ರೆ ಸಡನ್ ಆಗಿ ಎದ್ದು ಓಡೋಗಕ್ಕಾಗಲ್ಲ. ನನಗೆ ಒಂದು ಮ್ಯಾಜಿಕ್ ಇರ್ಬೇಕಿತ್ತು ಫ್ರೆಂಡ್ಸ್. ಅಂದ್ರೆ ನನ್ನ ಕೈ ಇಲ್ಲಿಂದ ಅಲ್ಲಿ ತಕ್ಕ ಹೋಗೋ ಥರ. ಇಷ್ಟು ಭಯಂಕರವಾಗಿರ್ತೈತಲ್ಲ ನೆನೆಸ್ಕೊಂಡ್ರೆ. ಹಳೆ ಫಿಲಮ್ಗಳೆಲ್ಲ ನೋಡ್ತಿದ್ವಿ ನಾವು ಚಿಕ್ಕ ವಯಸ್ಸಲ್ಲಿ, ದೇವ್ರ ಫಿಲಮ್ಗಳು. ಅದು ದೇವ್ರ ಫಿಲಮ್ ಒಳಗೆ ದೇವ್ರ ಫಿಲಮ್ಗಳು. ಬೆಳ್ಳುಳ್ಳಿನ ಹೆಂಗ್ ಹಾಕ್ಬೇಕಂದ್ರೆ ಫ್ರೆಂಡ್ಸ್, ಈ ಸಾಂಬಾರ್ಗೆ ನಾನು ಮಾಡ್ಬೇಕಾದ್ರೆ ತೋರಿಸ್ತೀನಿ, ಹಂಗೆ ಹಾಕ್ಬೇಕು. ಇದಕ್ಕೆ ಫ್ರೆಶ್ ಆಗಿರೋ ಕರ್ಬೇವು ಬೇಕು. ಅದಕ್ಕೆ ನಾನು ಮೊದಲು ಇವಾಗ ಇದೆಲ್ಲ ರೆಡಿ ಮಾಡಿ ಇಟ್ಬಿಟ್ಟು ಆಮೇಲೆ ಕರ್ಬೇವು ಎತ್ಕೊಂಡು ಹೋಗ್ತೀನಿ. ಲಾಸ್ಟ್ ಅಲ್ಲ ಹೆಂಗಿರೋ ಒಗ್ಗರಣೆ ಇರೋದು ಅದಕ್ಕೆ. ಅಪ್ಪಿ, ಕೊತ್ತಂಬರಿ ಬೆಲೆ ಎಷ್ಟಿದೆ? ಹಾ, 10 ರೂಪಾಯಿ ಒಂದು ಕಟ್ಟು. 50 ರೂಪಾಯ? ಅದಕ್ಕೆ ಈ ಅವತಾರದಲ್ಲಿ ಐತೆ ಕೊತ್ತಂಬರಿ. ಬೆಲೆ ಕಡಿಮೆ ಇದ್ದಾಗ ಫ್ರೆಶ್ ಆಗಿ ಉದ್ದುದ್ದಾಗಿರ್ತೈತೆ ಕೊತ್ತಂಬರಿ. ಬೆಲೆ ಜಾಸ್ತಿ ಇದ್ದಾಗ ಈ ತರ ಚಿಕ್ಕ ಚಿಕ್ಕದಾಗಿ ಹೆಂಗೆಂಗೋ ಇರ್ತೈತೆ. ಇತ್ತೀಚೆಗೆ ನಮ್ಮ ಮನೆ ಹತ್ರ ಕೋತಿಗಳ ಸಂಖ್ಯೆ ಕಮ್ಮಿ ಆಗ್ತಿದೆ ಫ್ರೆಂಡ್ಸ್. ಅದಕ್ಕೆ ನಾನು ಒಂದು ಟ್ರಯಲ್ ಮಾಡ್ತೀನಿ. ಒಂದು ಪಾಟ್ ಅಲ್ಲಿ ಮೆಂತೆ ಮತ್ತೆ ಕೊತ್ತಂಬರಿ ಹಾಕಿ ನೋಡ್ತೀನಿ. ನೋಡುವ, ಮೊಳಕೆಗಳು ಸಹ ಕಿತ್ಕೊಂಡು ತಿಂತಾವೆ ಫ್ರೆಂಡ್ಸ್ ಕೋತಿಗಳು. ಏನು ತಿನ್ನಕ್ ಸಿಗದೆ ಇದ್ದಾಗ. ವಾವ್, ಫ್ರೆಶ್ ಆಗಿರೋ ಮೂಲಂಗಿನೇ ಹಾಕ್ಬೇಕು ಫ್ರೆಂಡ್ಸ್ ಸಾಂಬಾರಿಗೆ. ಆರೋಗ್ಯಕ್ಕೂ ಒಳ್ಳೇದು, ಕೈಗೂ ಸಿಗಲ್ಲ ಫ್ರೆಂಡ್ಸ್. ನಿಮ್ಗೆ ಗೊತ್ತಾ, ಮೂಲಂಗಿಗೆ ಉಪ್ಪು ಹಾಕೊಂಡು ತಿಂತಾರೆ ಜೀರ್ಣಕ್ರಿಯೆ ಶಕ್ತಿ ಕಡಿಮೆ ಇರೋರು. ನಿಮ್ಗೆ ಊಟ ತಿಂದಿದ್ದು ಜೀರ್ಣ ಆಗ್ತಾ ಇಲ್ವಾ? 1 ಪೀಸ್ ಮೂಲಂಗಿ ತಗೊಳ್ಳಿ, ಉಪ್ಪು ಹಾಕೊಂಡು ತಿನ್ನಿ. ಖಾರ ಇರುತ್ತೆ, ಆದ್ರೂ ಅಡ್ಜಸ್ಟ್ ಮಾಡ್ಕೋಬೇಕು. ಸಿಪ್ಪೆ ಸುಲಿಬೇಕು, ಉದ್ದ ಕಟ್ ಮಾಡಾಕೋಬೇಕು.
ಮೈಸೂರು ಡಾಲ್ ಹಾಕಿ ಮಾಡೋಕ್ಕೆ ಮೇನ್ ಕಾರಣನೇ ಇದು. ಮೂಲಂಗಿ ಬೇಗ ಬೇಯುತ್ತೆ, ಮೈಸೂರು ಡಾಲು ಬೇಗ ಬೇಯುತ್ತೆ, ಹಂಗೆ ಬೇಗ ಅಡುಗೆ ಆಗುತ್ತೆ. ಹೊಟ್ಟೆ ಸಿಕ್ಕಾಪಟ್ಟೆ ಹಸಿತದೆ, ಅದಕ್ಕೆ ಈ ಥರ ಪ್ಲಾನ್ ಫ್ರೆಂಡ್ಸ್. ಇದ್ರ ಜೊತೆಗೆ ಉಪ್ಪಿನಕಾಯಿ ಇದೆ, ಹಪ್ಪಳ ಇಲ್ಲ, ಬಜ್ಜಿ ಮೆಣಸಿನಕಾಯಿ ಇಲ್ಲ. ತಿಂದರೆ ಆ ಥರ ಕಾಂಬಿನೇಷನ್ ತಿನ್ನಬೇಕು ಅಂತ ಹೇಳ್ತಾ ಇದ್ದೀವಿ ಫ್ರೆಂಡ್ಸ್. ಜೊತೆಗೆ ತರಕಾರಿ ಪಲ್ಯ ಇದ್ರೂ ಓಕೆ, ಬಟ್ ನಾವು ಅಷ್ಟೆಲ್ಲ ಮಾಡಲ್ಲ. ಸ್ವಲ್ಪ ತರಕಾರಿ ಇದ್ರೆ ನಾಳೆ ಅಡುಗೆಗಾಗುತ್ತೆ ಅಂತ ಯೋಚನೆ ಮಾಡೋ ಕಂಜೂಸ್ ನಾನಲ್ಲ ಫ್ರೆಂಡ್ಸ್. ಮಿಡ್ಲ್ ಕ್ಲಾಸ್ ಹೆಣ್ಮಕ್ಳು ನಾವೆಲ್ಲ ಹಿಂಗೆ ಯೋಚನೆ ಮಾಡ್ತಾ ಇರ್ತೀವಿ. ಚೆನ್ನಾಗಿದೆ ಮೂಲಂಗಿ, ಖಾರನೇ ಇಲ್ಲ. ಜಾಸ್ತಿ ತಿಂದ್ರೆ ಖಾರ ಆಗ್ತೈತೆ. ಗೋರಿಕಾಯಿ ನನ್ನ ಫೇವ್ರೇಟ್ ಗೋರಿಕಾಯಿ ಐತೆ ಫ್ರೆಂಡ್ಸ್, ಅದೊಂದಿನ ಮಾಡೋಣ. ಕುಮಾರ್ ಒಂದ್ ನಿಮಿಷ ಬೇಗ ಬನ್ನಿ, ನಿನ್ನ ಹತ್ರ ಒಂದು ವಿಷಯ ಕೇಳಬೇಕು. ಫ್ರೀಯಾಗಿ ಇದೆ ತಾನೆ, ವೇಸ್ಟ್ ಆಗಿ ಬೇಗ ಇಲ್ಲಿ ಅಡ್ಗೆ ಮನೇಲಿ ಏನೋ ನೋಡ್ ಬಾ, ಇಲ್ಲಿ ಅಡ್ಗೆ ಮನೆ ಬಾ, ಒಂದ್ ನಿಮಿಷ ಬೇಗ ಬಪ್ಪಿ, ಬೇಗ ಬಾ ಓಡ್ಬಾ ಅಡ್ಗೆ ಮನೇಲಿ ನೋಡಲ್ಲ ಏನಂತ. ಅನ್ನ ಸಿಮ್ಮಲಿಕ್ಕು ಹಂಗೆ ಫ್ರೆಂಡ್ಸ್. ನಾನ್ ಪಳಗಿಲ್ಲ. ಈ ಮಾತು ಕ್ಯಾಮ್ರಾ ಮುಂದೆ ಬಂದ್ ಹೇಳಪ್ಪಿ. ಸೋನಾ ಮುಸ್ರಿ ಅನ್ನ ಚೆನ್ನಾಗಿ ತಿನ್ಬಿಟ್ನೇನೆ, ನನ್ಗೆ ಹಿಡ್ದಿರಾ? ನಾನು ಸೋನಾ ಮುಸ್ರಿ ಅನ್ನ ಪಳಗಿದ್ದೀನಂತೆ. ಸರಿಯಾಗಿದೆಯಪ್ಪ. ಅಮಾಯಕ ಹೆಂಡತಿ ಆಗಿದ್ರೆ ಇಷ್ಟೊತ್ತಿಗೆ ಯಾವಾಗ್ಲೂ ಓಡಿಸ್ಬಿಡ್ತಿದ್ದೆ. ಬಾಯಿ ಇರೋದಕ್ಕೆ ಬದುಕೊಂಡೆ. ಅಯ್ಯಪ್ಪ, ಒಂದೇ ಒಂದ್ ಪೀಸ್ ಮೂಲಂಗಿ ತಿಂದೆ, ಹೊಟ್ಟೆಲ್ಲ ಉರಿತದಪ್ಪಿ. ಸುಮ್ನೆ ಇಲ್ಲಾರ್ದೆ ಏನೋ ಮಾಡ್ದಂಗಾಯ್ತು. ಸುಸ್ತೇ ಆಗ್ತಿತ್ತು ಹೊಟ್ಟೆವರಿಗೆ. ನೀರ್ ಕೊಡಪ್ಪಿ, ಹೊಟ್ಟೆಲ್ಲ ಒಂಥರ ಆಗ್ತೈತೆ. ಅಪ್ಪ ಮೂಲಂಗಿ ತಿಂದ್ರೆ ಹಿಂಗಾಗ್ತಿತ್ತಾ ಅಪ್ಪಿ? ನಾವ್ ಚಿಕ್ಕಲ್ಲಿದ್ದಾಗ ಹೆಂಗ್ಸ್ರಲ್ಲ ತಿನ್ನೋರಪ್ಪಿ ಸರಿಯಾಗಿ ಮೂಲಂಗಿ. ಅದನ್ನ ನೆನ್ಸ್ಕೊಂಡ್ ತಿನ್ಬಿಟ್ಟೆ ಅಪ್ಪಿ ಹೊಟ್ಟೆಸಿಗೆ. ಅಪ್ಪ ಆಳೊಟ್ಟೆಗೆ ತಿನ್ಬಾರ್ದಂತೆ ಫ್ರೆಂಡ್ಸ್ ಮೂಲಂಗಿ. ನೀವ್ ಯಾರು ತಿನ್ನಕ್ ಹೋಗ್ಬಿಡ್ರಿ, ಹೊಟ್ಟೆಲ್ಲ ಉರಿತೈತೆ ಒಂದೇ ಒಂದ್ ಪೀಸ್ಗೆ. ಹೊಟ್ಟೆಯೊಳಗೆ ಗ್ರೈಂಡರ್ ಎಲ್ಲ ಮಿಷಿನ್ ಎಲ್ಲ ಕೆಟ್ಟೋದಂಗ ಅನಿಸ್ತೈತೆ. ಸ್ವಾಮಿ, ಮೂಲಂಗಿ ತುಂಬಾ ಡೇಂಜರ್. ಇವಾಗ ಈ ಮೂಲಂಗಿ ನೋಡಿದ್ರೆ ನನ್ನ 7 ಜನ್ಮದ ಶತ್ರು ತರ ಕಾಣಿಸ್ತೈತೆ. ಡೇಂಜರಸ್ ತರಕಾರಿ ಅಂತ ಹೆಸರಿಡ್ತೀನಿ ಫ್ರೆಂಡ್ಸ್ ಇವತ್ತಿಂದ ಮೂಲಂಗಿಗೆ. ವಯಸ್ಸು ಸಹ ಬರ್ತಾ ಇಲ್ಲ. ಯಪ್ಪ ಸ್ವಾಮಿ, ಹೊಟ್ಟೆಲ್ಲ ಒಂಥರ ಆಗೋಯ್ತು. ಅದಕ್ಕೆ ಸಿಕ್ಕಿದೆಲ್ಲ ತಿನ್ಬಾರ್ದು ಅಂತ ಹೇಳೋದು ಫ್ರೆಂಡ್ಸ್. ಆಲೂಗಡ್ಡೆ, ಕೊತ್ತಂಬರಿ, ಟೊಮೊಟೊ ಸ್ವಲ್ಪ 3 ತಗೊಂಡಿದ್ದೀನಿ, ಈರುಳ್ಳಿ, ಬೆಳ್ಳುಳ್ಳಿ, ಇವಿಷ್ಟು ಐಟಮ್ಸ್ ಬೇಕು ಫ್ರೆಂಡ್ಸ್. ಮೈಸೂರು ಡಾಲು ಬೇಕು. ಕುಕ್ಕರ್ ಇಟ್ಕೊಂಡು ಮೈಸೂರು ಬೇಳೆನ ತೊಳೆದಾಕೊಳ್ತಾ ಇದ್ದೀನಿ. ನಾನು ಅನ್ಕೊಂಡಿದ್ದೆ ಮೈಸೂರು ಬೇಳೆಗೆ ಕಲರ್ ಹಾಕಿರ್ತಾರೆ, ಅದಕ್ಕೆ ಅದು ಕಲರ್ ಅಂತ. ನೋಡಿದ್ರೆ ತೊಳೆದ್ರು ಅದು ಕಲರ್ ಬಂದಿಲ್ಲ. ಆ ಕಲರ್ ಇರೋದೇ ಹಂಗೆ. ತರಕಾರಿಲಿ ಬೆಳ್ಳುಳ್ಳಿ ಬಿಟ್ಟು ಕಟ್ ಮಾಡಿಟ್ಕೊಂಡಿರೋ ಎಲ್ಲ ತರಕಾರಿನೂ ಹಾಕಿ, ತರಕಾರಿ ಮುಳುಗೋಷ್ಟು ನೀರು ಹಾಕಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ಈ ಬೇಳೆ ಮೂಲಂಗಿ ಎಲ್ಲ ಬೇಗ ಬೆಂದ್ಬಿಡುತ್ತಲ್ಲ, ಅದಕ್ಕೆ ಜೊತೆಗೆ ಸಾಂಬಾರು ಪುಡಿನೂ ಹಾಕೊಳ್ತಾ ಇದ್ದೀನಿ. ಇದನ್ನ ಒಂದೇ ಒಂದು ವಿಸಿಲ್ ಬೇಯಿಸ್ಕೊಂಡ್ರೆ ಸಾಕು, ಜಾಸ್ತಿ ಬೇಯಿಸ್ಕೊಳಕ್ ಹೋಗ್ಬಾರ್ದು ಫ್ರೆಂಡ್ಸ್. ಈಗ ಅದು ಒಂದೇ ಒಂದು ವಿಸಿಲ್ ಬಂದ್ರೆ ಸಾಕು. ಮೈಸೂರು ಬೇಳೆನೂ ಬೇಗ ಬೇಯ್ತೈತೆ, ಮೂಲಂಗಿನೂ ಬೇಗ ಬೇಯ್ತೈತೆ. ಎರಡು ಬೇಗ ಬೇಯ್ತೈತಲ್ಲ, ಅದಕ್ಕೆ ನಾವು ಇವಾಗ ಹೋಗಿ ಫ್ರೆಶ್ ಆಗಿರೋ ಕರ್ಬೇವು ಸೊಪ್ಪು ಕಿತ್ಕೊಬರ್ಬೇಕು. ಫ್ರೆಶ್ ಆಗಿರೋದೇ ಹಾಕ್ಬೇಕು ಫ್ರೆಂಡ್ಸ್. ಬರ್ತೀರಾ ವಾಕಿಂಗ್? ಕರ್ಬೇವು ಸೊಪ್ಪು ನನ್ನ ಫೇವ್ರೆಟ್ ಗಿಡದ ಹತ್ರನೇ ಹೋಗಿ ಕಿತ್ಕೊಬತ್ತೀನಿ. ಯಾಕೆ? ಹೋಗ್ಬಿಡ್ತಾ? ಯಾಕೇನಾಯ್ತು? ಕರ್ಬೇವು ಸೊಪ್ಪು ಗಿಡ ಹೋಗ್ಬಿಡ್ತಾ? ಅದಕ್ಕೆ ಯಾವಾಗ ಕಾಲ್ ಬಂತು? ಹಿಂಗೆ ಫ್ರೆಂಡ್ಸ್ ನನ್ನ ಹತ್ರ ಮಾತಾಡಿ ಶಿವ ಸಿಕ್ಕಾಕೊಳ್ಳೋದು. ನೀವು ನನಗೆ ಗೊತ್ತಲ್ಲ, ನಂಗೊಂದು ಸ್ವಲ್ಪ ಸಿಕ್ಕಿದ್ರೆ ಹಂಗೆ ಹಿಡ್ಕೊಬಿಡ್ತೀನಿ. ನನ್ನ ಹತ್ರ ಮಿಸ್ಟೇಕೇ ಮಾಡಬಾರ್ದು ಫ್ರೆಂಡ್ಸ್. ಹೌದು ಅಂದರೆ ಹೋಗಿಲ್ಲ ಫ್ರೆಂಡ್ಸ್, ಗಿಡ ಕಾಲು ಬಂದು ಅದೇನೋ ಹಾಳಾಗ್ಬಿಟ್ಟೈತೆ, ಹುಳ ಆಗ್ಬಿಟ್ಟೈತೆ ನೋಡಿ. ಆದ್ರೆ ನನಗೆ ಈ ಕರ್ಬೇವಿನ ಸೊಪ್ಪೆ ಇಷ್ಟ ಆಗ್ತಾಯಿತ್ತು, ಹುಳ ಆಗ್ಬಿಟ್ಟೈತೆ ಫ್ರೆಂಡ್ಸ್. ನಾವು ಮನುಷ್ಯರು, ನಮಗೆ ಕಾಯಿಲೆಗಳು ಬರ್ತಾವೆ ಒಂದೊಂದ್ಸಲ, ಗಿಡಕ್ಕೆ ಬರಲ್ವಾ? ಹಾಗಾಗಿ ಆ ಗಿಡನ ಕ್ಯಾನ್ಸಲ್ ಮಾಡಿ ನನ್ನ ಗಿಡಕ್ಕೆ ಹತ್ರ ಹೋಗಬೇಕು ನೋಡಿ ಫ್ರೆಂಡ್ಸ್. ಜಸ್ಟ್ ಕರಿಬೇವಿನ ಗಿಡಕ್ಕೆ ಸ್ವಲ್ಪ ರೋಗ ಬಂದಿರೋದಕ್ಕೆ ಆ ಗಿಡನ ಬಿಟ್ಟು ಬೇರೆ ಗಿಡಕ್ಕೆ ಹೋಗ್ತಾಯಿದ್ದೀನಿ. ನಾವು ಮನುಷ್ಯರು ಸಹ ಅಷ್ಟೇ, ನಾವು ಚೆನ್ನಾಗಿರೋವರೆಗೂ ನಮ್ಮ ಸುತ್ತ ಜನ ಇರ್ತಾರೆ, ನಮಗೇನಾದ್ರು ಹೆಚ್ಚು ಕಡಿಮೆ ಆಯ್ತಾ ಯಾರೂ ಇರಲ್ಲ. ಹಿಂಗೆ ಅರ್ಥ ಮಾಡ್ಕೊಳ್ಳಿ ಫ್ರೆಂಡ್ಸ್. ಅದಕ್ಕೆ ಯಾವಾಗಲೂ ನಾವು ಚೆನ್ನಾಗಿರಬೇಕು, ನಾವು ಚೆನ್ನಾಗಿ ತಿನ್ನಬೇಕು. ನಾವು ಚೆನ್ನಾಗಿ ತಿಂದರೆ ನಾವು ಚೆನ್ನಾಗಿರ್ತೀವಿ.
ಈ ಗಿಡದ ಹತ್ರ ಬಂದೆ. ಫ್ರೆಂಡ್ಸ್, ದೊಡ್ಡ ಮನಿ ಪ್ಲಾಂಟು. ಮನಿ ಪ್ಲಾಂಟೇ ಫ್ರೆಂಡ್ಸ್, ದೇವರಣೆ ಅದು. ಹತ್ರದಿಂದ ತೋರಿಸ್ತೀನಿ ನೋಡಿ. ನಾರ್ಮಲ್ ಮನಿ ಪ್ಲಾಂಟ್ ಅದು, ಅಪ್ ನಾರ್ಮಲ್ ಮನಿ ಪ್ಲಾಂಟ್ ಇದು. ಇದ್ರಲ್ಲಿ ನಾನು ಊಟನೇ ಮಾಡ್ಬೋದು. ಇನ್ನೊಂದು ಸ್ವಲ್ಪ ದಿನ ಬಿಟ್ಟರೆ ಇದು ಇನ್ನೊಂದು ಸ್ವಲ್ಪ ದೊಡ್ಡದಾಗ್ತೈತೆ. ಹಾಸಿಗೆ ಥರ ಹಾಸ್ಕೊಂಡು ಮಲಗ್ಬೋದು ನೋಡಿ ಫ್ರೆಂಡ್ಸ್. ಎಷ್ಟು ದೊಡ್ಡ ಮನಿ ಪ್ಲಾಂಟು, ಸಕ್ಕತ್ತಾಗೈತೆ. ನಮ್ಮ ಮನೆ ಒಳಗೆ ಮನಿ ಪ್ಲಾಂಟ್ ಇಟ್ಟಿದ್ದೀನಿ ಫ್ರೆಂಡ್ಸ್. ನಾನು ಒಂದೇ ಒಂದು ವಿಸಿಲ್ಗೆ ಸಕ್ಕತ್ತಾಗಿ ಬೆಂದಿತ್ತು. ಅದನ್ನು ಒಂದು ಮಿಕ್ಸ್ ಕೊಟ್ಕೊಂಡೆ. ಒಗ್ಗರಣೆನ ಬೇರೆ ಅದ್ರಲ್ಲಿ ಹಾಕ್ಕೊಳ್ತೀನಿ ನಾನು. ಅದಕ್ಕೆ ಅದನ್ನು ಸೈಡ್ಗೆ ಇಟ್ಕೊಂಡು ಒಂದು ಬಾಣಲಿ ಇಟ್ಕೊಂಡು ಒಂದು ಎಣ್ಣೆ ಒಂದು 3-4 ಸ್ಪೂನ್ ಅಷ್ಟು ಹಾಕ್ಕೊಂಡು ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಜೀರಿಗೆ ಹಾಕಲ್ವಾ ಒಗ್ಗರಣೆಗೆ, ಹಾಕಲ್ವಾ ಅಂತ ಕೇಳ್ತಿದ್ರಲ್ಲ, ಈ ಥರ ಅಡುಗೆಗಳಿಗೆ ಮಾತ್ರ ಜೀರಿಗೆ ಬಳಸ್ತೀನಿ. ಜೀರಿಗೆ ಮತ್ತು ಬೆಳ್ಳುಳ್ಳಿನೂ ಹಾಕ್ಕೊಳ್ತಾ ಇದ್ದೀನಿ. ಬೆಳ್ಳುಳ್ಳಿ ಸ್ವಲ್ಪ ಗೋಲ್ಡನ್ ಕಲರ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು, ಟೇಸ್ಟ್ ಚೆನ್ನಾಗಿರ್ತೈತೆ. ಸಾಂಬಾರ್ಗೆ ಹಾಕ್ಕೊಂಡಿಲ್ಲ, ಒಗ್ಗರಣೆಗೆ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಒಣಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಈ ಥರ ಸಾಂಬಾರ್ಗಳಿಗೆ ಒಣಮೆಣಸಿನ್ಕಾಯಿ ಒಗ್ಗರಣೆಗೆ ಹಾಕ್ಕೊಂಡ್ರೆ ಚೆನ್ನಾಗಿರ್ತೈತೆ. ಆಮೇಲೆ ಹಸಿ ಕರಿಬೇವು ಹಾಕ್ಕೊಂಡು, ಹಿಂಗಂತೂ ಮಿಸ್ ಮಾಡಲೇಬಾರ್ದು. ಹಿಂಗೆ ಮೇನ್ ಟೇಸ್ಟ್ ಕೊಡೋದು ಈ ಸಾಂಬಾರ್ಗಳಿಗೆ. ಇಷ್ಟು ವರ್ಷ ದಾಲ್ ಸಾಂಬಾರ್ಗಳಿಗೆ ಹಿಂಗೆ ಮಿಸ್ ಮಾಡ್ಕೊಳ್ತಾ ಇದೆ. ಇದಿಷ್ಟು ಒಗ್ಗರಣೆ ಆದಮೇಲೆ ಸಾಂಬಾರನ್ನ ಹಾಕ್ಕೊಳ್ತಾ ಇದ್ದೀನಿ. ಸಾಂಬಾರು ಹಾಕಿ ಒಂದು ಮಿಕ್ಸ್ ಕೊಟ್ಟು ಇದನ್ನು ಒಂದು ಕುದಿಸ್ಬಿಟ್ರೆ ಎಷ್ಟು ಚೆನ್ನಾಗಿರುತ್ತಂದರೆ, ಲೈಫಲ್ಲಿ ದಿ ಬೆಸ್ಟ್ ಸಾಂಬಾರು ಅಂದರೆ ಇದೇನೇ ನನ್ನ ಲೈಫಲ್ಲಿ ಮಾತ್ರ. ಒಗ್ಗರಣೆ ಹಾಕಿದ್ಮೇಲೆ ಒಂದು ಕುದಿಸ್ಕೊಳ್ತೀನಿ ನಾನು. ಲಾಸ್ಟಲ್ಲಿ ಕೊತ್ತಂಬರಿ. ಎಷ್ಟು ಕಲರ್ಫುಲ್ ಆಗಿದೆಯೋ ಅಷ್ಟು ಟೇಸ್ಟ್ ಆಗಿತ್ತು. ನಮ್ಮ ಬೆಳಗಿನ ಟಿಫನ್ ರೆಡಿ ಫ್ರೆಂಡ್ಸ್. ಟೇಸ್ಟ್ ಇಟ್. ಉಪ್ಪಿನಕಾಯಿ, ಹೀರೆಕಾಯಿ ಬಜ್ಜಿ ಎಲ್ಲ ಹಾಕ್ತೆ. ಬರೀ ಅನ್ನ ಅಲ್ಲ, ಸಾಂಬಾರು ಬರೀ ಅನ್ನ ಸೂಪರ್ ಆಗಿ ಇರ್ತೈತೆ. ಸಾಂಬಾರು ಹೋಟ್ಲಲ್ಲಿ ಇದ್ದಂಗೆ ಆಯ್ತಾ? ಥ್ಯಾಂಕ್ ಯು. ಈ ಸಾಂಬಾರು ಅನ್ನಕ್ಕೆ ಚೆನ್ನಾಗಿರೋದು, ಮುದ್ದೆಗೆ ಅಷ್ಟೊಂದು ಸೆಟ್ ಆಗಲ್ಲ ಅಲ್ಲ. ಹೋಟೆಲಲ್ಲೆಲ್ಲ ಅನ್ನ ಸಾಂಬಾರ್ ಜೊತೆ ಮೂಲಂಗಿ ಜಾಸ್ತಿ ಹಾಕಿರ್ತಾರಲ್ಲ, ಬೂದ್ಗುಂಬಳ ಎಲ್ಲ ಎಷ್ಟು ಸೂಪರ್ ಆಗಿರ್ತೈತೆ ಗೊತ್ತಾ. ಕನಕಪುರದಲ್ಲಿ ರತ್ನ ಹೋಟ್ಲ್ ಐತೆ ಫ್ರೆಂಡ್ಸ್, ಅಲ್ಲಿ ಸಾಂಬಾರ್ ನಂಗೆ ಜಾಸ್ತಿ ಇಷ್ಟ. ಅಪ್ಪೀಸ್ ಎಲ್ಲ ಹೋದಾಗ ತಿನ್ಕೊಂಡು ಬರೋಣ. ನನ್ನ ಊಟನೂ ಸೇಮ್ ಫ್ರೆಂಡ್ಸ್, ಅನ್ನ ಬಜ್ಜಿ, ಉಪ್ಪಿನಕಾಯಿ, ಹೀರೆಕಾಯಿ ಬಜ್ಜಿ ಒಳ್ಳೆ ಸೂಪರ್ ಆಗೈತೆ ಫ್ರೆಂಡ್ಸ್. ಯಾರಾದರೂ ಮೂಲಂಗಿ ಸರ್ ಟ್ರೈ ಮಾಡಿದ್ರೆ, ಸಾಂಬಾರ್ ಈರುಳ್ಳಿ ಬರುತ್ತಲ್ಲ ಫ್ರೆಂಡ್ಸ್, ಸಣ್ಣ ಈರುಳ್ಳಿ, ಇದ್ರ ಜೊತೆಗೆ ಅದನ್ನೇ ಹಾಕಿ ಮಾಡಿ, ಸೂಪರ್ ಟೇಸ್ಟು. ಏನಿಲ್ಲ, ಸಾಂಬಾರು ಈರುಳ್ಳಿ ಲಾಸ್ಟಲ್ಲಿ ಬೆಳ್ಳುಳ್ಳಿ ಒಗ್ಗರಣೆ ಹಾಕಿದ್ವಲ್ಲ, ಆ ಥರ ಒಗ್ಗರಣೆ ಹಾಕಿ ಹಾಕೋದಷ್ಟೇ, ಸೂಪರ್ ಟೇಸ್ಟು. ದಿ ಬೆಸ್ಟ್ ಸಾಂಬಾರ್ ಇಡೀ ವರ್ಡಲ್ಲೇ. ಸೂಪರ್ ಆಗಿ ಬಂದೈತೆ. ಸಾಂಬಾರ್ One hour later. ಇದೇ ಆಯ್ತು ಇಬ್ಬರದು, ಮಾಡಕ್ ಕೆಲಸ ಇಲ್ಲ. ಅವನ್ ಕಿವಿ ಹಿಡ್ಕೊಂಡ್ರೆ ಆಗಲ್ಲಪ್ಪಿ. ತಗೋ. ಟಾಮ ಇಂಥ ಪರಿಸ್ಥಿತಿ ಬರಬಾರ್ದಾಗಿತ್ತು, ಬಾಯಿಗೆ ನೀರು ಬಿಡಿಸ್ಕೊಳ್ಳೋ ಪರಿಸ್ಥಿತಿ. ಏನಪ್ಪಿ, ನೀರು ಕೊಟ್ಟನಲ್ಲ, ಇನ್ನ ಬೇಕಾ? ಅಪ್ಪಿ ಕಚ್ಚೆ ಟಾಮ, ಸುಮ್ಮನೆ ಇದ್ರು ಅವನೇ ಕೈ ಎಳ್ಕೊಂಡು ಇದು ಮಾಡ್ಕೋತಾನೆ. ಅವನ ಕಿವಿ ಮುಟ್ಬೇಡ, ಅವನಿಗೆ ಇಷ್ಟ ಆಗಲ್ಲ. ಕಚ್ಚು ಟಾಮ್ ಸಿಕ್ಕಿದೆ ಚಾನ್ಸು, ಹ್ಯಾಂಡ್ ಪೀಸು, ಲೆಗ್ ಪೀಸ್ಗಿಂತ ಟೇಸ್ಟಿ. ಈಗ ಸಂಜೆ 5 ಗಂಟೆ 5:15 ಆಯಿತು ಫ್ರೆಂಡ್ಸ್, 5:15. ಮೊದಲು ನೀರು ಕಾಯ್ಸಕ್ಕೆ ಹಾಕ್ಬಿಟ್ಟು ಆಮೇಲೆ ಮುಂದಿನ ಕೆಲಸ ನೋಡಬೇಕು. ಶುಕ್ರವಾರ ಇವತ್ತು. ಶುಕ್ರವಾರ ಬಂದರೆ ಭಯ ಆಗ್ತೈತೆ ಫ್ರೆಂಡ್ಸ್ ಪ್ರತಿ ವಾರ, ಯಾಕಂದರೆ ಕೆಲಸ ಜಾಸ್ತಿ ಇರ್ತೈತೆ. ನನ್ನ ಹತ್ರ ಮಾತಾಡೋಕೆ ಮಾತ್ರ ಶಿವಾಗ ವಾಯ್ಸ್ ಬರಲ್ಲ ಫ್ರೆಂಡ್ಸ್. ಇವಾಗ ಅಲ್ಲೆಲ್ಲೋ ಯಾರ ಹತ್ರನೋ ಲಾಸ್ಟಲ್ಲಿ ಮಾತಾಡ್ತೈತೆ, ಇಲ್ಲಿವರೆಗೂ ಕೇಳಿಸ್ತೈತೆ.
ಅದೇನೋ ನನಂದರೆ ಭಯನೋ ಏನೋ ಗೊತ್ತಿಲ್ಲ ಫ್ರೆಂಡ್ಸ್, ಜೋರಾಗಿ ಮಾತಾಡಲ್ಲ. ಈ ಹಣ್ಣು ತೋರಿಸೋದು ಎತ್ತಿಡೋದು. ಅದೇನಂದ್ರೆ ಫ್ರೆಂಡ್ಸ್, ಇದೊಂದು ಸ್ವಲ್ಪ ತಿನ್ನೋಕೆ ಚೆನ್ನಾಗಿದ್ದಿದ್ರೆ ಇದು ಯಾವತ್ತೋ ಸ್ವಾಹ ಆಗ್ಬಿಡ್ತಿತ್ತು. ಬಟ್ ಇದು ಹುಳಿ ಜಾಸ್ತಿ, ಬಾಯಲ್ಲಿಟ್ರೆ ಅಲ್ಲೆಲ್ಲ ಜುಮ ಅಂತೈತೆ, ಅದಕ್ಕೋಸ್ಕರ ಬದುಕೊಂಡೈತೆ. ಆದ್ರೆ ಇವತ್ತು ಇದಕ್ಕೆ ಸಕ್ಕರೆ ಇಲ್ಲ, ಬೆಲ್ಲ ಹಾಕೊಂಡು ತಿಂತೀನಿ ಫ್ರೆಂಡ್ಸ್ ಇವತ್ತು ಆಗಿದ್ದಾಗ್ಲಿ. ಹಿಂಗಿರ್ತೈತೆ ಒಳಗೆ, ಸೇಮ್ ಸೀತಾಫಲ ತರ ಇರ್ತೈತೆ ಫ್ರೆಂಡ್ಸ್ ಸ್ಮೆಲ್ಲು. ಈ ತರ ನಾಯಿ ತರ ಸ್ಮೆಲ್ ನೋಡಿದ್ರೆ ಗೊತ್ತಾಗ್ತಾ ಇಲ್ಲ. ಇದು ಯಾವ ಹಣ್ಣು ತರ ಇತ್ತಂದ್ರೆ ಯಾವ ಹಣ್ಣಿಗೂ ಹೋಲಿಕೆ ಆಗಲ್ಲ ಫ್ರೆಂಡ್ಸ್. ಸೀತಾಫಲ ಸ್ಮೆಲ್ಲೇ ಬೇರೆ, ಆದ್ರೆ ಸೇಮ್ ಸೀತಾಫಲ ತರನೇ ಇರ್ತೈತೆ. ನೋಡಿ ಇದರ ಬೀಜಗಳು ತುಂಬಾ ಜನ ಗೊತ್ತಿರ್ತೈತೆ, ತುಂಬಾ ಜನ ನೋಡಿರಲ್ಲ. ಸೀತಾಫಲ ಹೆಂಗಿರ್ತೈತೆ ಅಂದ್ರೆ ತಿಂತಿದ್ರೆ ಸ್ವೀಟ್ ಆಗಿರ್ತೈತೆ, ಇದು ಹುಳಿ ಆಗಿರ್ತೈತೆ. ಸೇಮ್ ಸೀತಾಫಲ ಬೀಜನೇ, ಆದ್ರೆ ನಾರ್ ಇರ್ತೈತೆ ಫ್ರೆಂಡ್ಸ್. ಇದು ಸೇಮ್ ಸೀತಾಫಲ ಬೀಜ ತರಾನೇ ಒಳಗೆ ಇರ್ತೈತೆ. ಸೀತಾಫಲ ಬೀಜ ಅಷ್ಟೊಂದು ಹುಳಿ ಇಲ್ಲ, ಈಗ ತಿನ್ಬೋದು. ಐ ಥಿಂಕ್ ಈ ತರ ಚಾಕ್ಲೇಟ್ ನಾವು ಚಿಕ್ಕ ವಯಸ್ಸಲ್ಲಿ ತಿಂದಿರ್ತೀವಿ ಫ್ರೆಂಡ್ಸ್. ಕಚ್ಚಾ ಮ್ಯಾಂಗೋ ತರ ಟೇಸ್ಟು, ಸ್ಮೆಲ್ಲು. ಇದೊಂದು ಹೂವಿನ ಸ್ಮೆಲ್ ಬರ್ತಿದೆ ಫ್ರೆಂಡ್ಸ್, ಹಣ್ಣಿನ ಸ್ಮೆಲ್ ಬರಲ್ಲ. ಹೂವು ಯಾವ ಹೂವು? ಸಂಪಿಗೆ ಗೊತ್ತಾಗ್ತಿಲ್ಲ ಫ್ರೆಂಡ್ಸ್, ಯಾವ ಹೂವಿಗೂ ಹೋಲ್ಸಕ್ಕಾಗಲ್ಲ ಇದನ್ನ. ಒಂದು ಕೆಲಸ ಮಾಡ್ತೀನಿ ಫ್ರೆಂಡ್ಸ್, ಬಿಡಿಸ್ತೀನಿ, ಬೆಲ್ಲ ಹಾಕ್ಬಿಟ್ಟು ಬಿಡ್ತೀನಿ. ಶಿವಾಗೆ ಒಂದು ಸರ್ಪ್ರೈಸ್ ರೆಸಿಪಿ ಅಂತ ಕೊಡ್ತೀನಿ. ಶಿವ ಮೇಲೆ ಮತ್ತು ಪ್ರಯೋಗ ಮಾಡ್ತೀನಿ ಮೊದಲು. ಶಿವಾಗೆ ಏನೂ ಆಗಲಿಲ್ಲ, 5 ನಿಮಿಷ ಆದರೂ ತಿಂದು ಅಂದರೆ ಆಮೇಲೆ ನಾನು ತಿಂತೀನಿ. ಯಾಕಂದರೆ ನನಗೇನಾದ್ರು ತಿನ್ಬಿಟ್ಟು ಹೆಚ್ಚು ಕಡಿಮೆ ಆಯಿತು ಅಂದರೆ ಎಲ್ಲ ರುಬ್ಬಿ ಪೇಸ್ಟ್ ಮಾಡಿ ಶಿವ ಆರಾಮಾಗಿ ಬಿಟ್ಬಿಟ್ಟು ಹೋಗ್ಬಿಡ್ತಿದ್ದೆ. ಸಿಕ್ಕಿದ್ದೆಲ್ಲ ತಿಂದವಳೆ ಬಂದ್ಬಿಟ್ಟಾ, ಕೇಳಿಸ್ಕೊಬಿಟ್ಟ ನಮ್ಮ ಸೀಕ್ರೆಟ್ ಅಲ್ಲ. ಟಾಮ್, ಇದು ನಿನ್ನ ಐಟಮ್ ಅಲ್ಲ. ಏನು ಹಿಂದೆಯಿಂದ ಚೂರಿ ಹಾಕೋ ಪ್ಲಾನ್ ಮಾಡ್ತಿದ್ಯಾ? ತುಂಬ ಜನ ಚೂರಿ ಹಾಕೋ ಪ್ಲಾನ್ ಮಾಡಿದ್ರು. ಅಡ್ರೆಸ್ ಇಲ್ಲಿ ತಂಗ ಹೋಗ್ಬಿಟ್ರು, ಹೋಗು ನೀನು ಒಳಗೆ ಸುಮ್ಮನೆ. ಪಾಪ ಫ್ರೆಂಡ್ಸ್, ಇವನ ಶತ್ರು ಅಲ್ಲ, ನನ್ನ ಮಿತ್ರ ಇವನು ತಾನೇ. ಟಾಮ್ ಯು ವಾಂಟ್? No. ಈ ತರ ಆರೋಗ್ಯಕ್ಕೆ ಒಳ್ಳೇದಾದ ಹಣ್ಣುಗಳು ತಿನ್ನಲ್ಲ ಫ್ರೆಂಡ್ಸ್. ಅವ್ನಿಗೇನೆ ಲೆಗ್ ಪೀಸು ಬೇಕು, ಅದಕ್ಕೆ ನನ್ನ ಬಗ್ಗೆ ತಲೆ ಕೆಡ್ಸ್ಕೊಬೇಡಿ ಫ್ರೆಂಡ್ಸ್. ನನಗೆ ಗೊತ್ತಿಲ್ಲದೇನೆ ಶಿವಕುಮಾರ್ ಅವ್ನಿಗೆ ಏನೇನು ತಗೊಡ್ತಿತ್ತು ಗೊತ್ತಾ ಫ್ರೆಂಡ್ಸ್? ಬಜ್ಜಿ ತಿಂತಾರೆ, ಬಿಸ್ಕೆಟ್ ತಿಂತಾರೆ, ಏನೇನೋ ತಿಂತಾರೆ ಅಂಗಡಿಗೆ ಹೋದಾಗೆಲ್ಲ. ಆದರೆ ಟಾಮ್ ನನ್ನ ಹತ್ರ ಹೇಳಲ್ಲ ಏನೇನು ತಿಂದ್ರೆ. ಶಿವ ಅಂತೂ ಇದ್ದಿದ್ದು ಸೀಕ್ರೆಟು. ಅದಕ್ಕೆ ಶಿವ ಹಿಂದೆ ಕುಣ್ಕೊಂಡು ಹೋಗ್ತಾನೆ, ನನ್ನ ಹಿಂದೆ ಮಾತ್ರ ಬರಲ್ಲ. ಜಾಗರಿ ಪೌಡರ್, ಓ ಇದ್ರಲ್ಲಿ ಕಜ್ಜಾಯ ಮಾಡೋದು, ಇದು ಕಜ್ಜಾಯ ಮಾಡೋದು ಫ್ರೆಂಡ್ಸ್. ಯಾವ ಹಬ್ಬಕ್ಕೆ ಕಜ್ಜಾಯ ಮಾಡೋದು? ದೀಪಾವಳಿಗ? ಹಾ, ದೀಪಾವಳಿಗೆ ಮಾಡೋಣ. ಶಿವ ಉಪ್ಪಿಗೆ ಕೊಟ್ರೆ ಮಾಡೋಣ. ಕಪ್ಪು ಬೆಲ್ಲ, ಐ ಟೇಸ್ಟ್ ಇಟ್ ಫ್ರೆಂಡ್ಸ್. ಮಾಮೂಲಿ ಬೆಲ್ಲ ತರನೇ ಇದೆ. ಇಷ್ಟು ಹಾಕೋಬೇಕು ಫ್ರೆಂಡ್ಸ್. ಫಾರ್ ದ ಚೇಂಜ್ ಇದನ್ನ ನಾವು ರುಬ್ಬೋದು ಬೇಡ. ರುಬ್ಬಿದ್ರೆ ಒಂಥರ ಪೇಸ್ಟ್ ತರ ಆಗ್ಬಿಡ್ತೈತೆ, ತಿನ್ನಕ್ಕೆ ಅಷ್ಟೊಂದು ಚೆನ್ನಾಗಿರಲ್ಲ. ಜೊತೆಗೆ ಏಲಕ್ಕಿ ಪುಡಿನೂ ಹಾಕೊಬಿಡ್ತೀನಿ. ಏಲಕ್ಕಿ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ವೆಲ್. ದೇವರ ಟೇಸ್ಟಾಗಿ ಬರಲಿ. ಇಷ್ಟೆಲ್ಲ ಎಫರ್ಟ್ ಹಾಕಿದ್ದೀನಿ, ಅದು ಒತ್ತು ಮುಳುಗೋ ಟೈಮಲ್ಲಿ, ವಾರದ ದಿನ. ಈಗ ಟೇಸ್ಟ್ ನೋಡೋಣ. ಶಿವಾಗಿಂತ ಮೊದಲು ನೋಡ್ಬಿಡ್ತೀನಿ ಫ್ರೆಂಡ್ಸ್. ಚೆನ್ನಾಗಿದೆ. ಅಪ್ಪಿ ತಪ್ಸ್ಕೊಂಡು ಹೋಗ್ಬೇಡ. ಈ ರೆಸಿಪಿ ನೋಡಿದ ತಕ್ಷಣ ಓಡ್ತಾ ಇದೆಯನ್ನೋ. ಬಾಳೆಹಣ್ಣು ರೆಸಿಪಿನ ಏನು? ಅದೊಂದು ಸ್ಪೆಷಲ್ ರೆಸಿಪಿ, ನಾನೇ ಬೆಳೆದಂತ ರೆಸಿಪಿ. ಪಾಯ್ಸನ್ ಹಾಕಿಲ್ಲ ತಿನ್ನಪ್ಪಿ. ಹಣ್ಣು ಬೆಲ್ಲ ಸಮೇತ ತಿನ್ನು.
ಬೆಲ್ಲ ಹಾಕ್ಕೊಂಡು ಅಂತ ಹೇಳ್ರು. ಸಕ್ಕರೆ ಹಾಕ್ಬೇಕಂತೆ, ಬೆಲ್ಲ ಸಕ್ಕರೆ ಇರಲಿ ಅದಕ್ಕೆ ಬೆಲ್ಲ ಹಾಕ್ಬಿಟ್ಟೆ. ಹೆಂಗೈತೆ ರೆಸಿಪಿ? ಸೂಪರ್ ಡೂಪರ್ ಅಲ್ಲ? ಅದು ಸ್ವಲ್ಪ ಹುಳಿ ಐತೆ ತಾನೇ? ತಿಂತಾ ಇದೀಯಾ? ನಿಂಗೆ ಟಾಮ್ ನೀನು ತಿನ್ನಲ್ಲ. ಫ್ರೆಂಡ್ಸ್ ಸಗಣಿ ತಂದಿಟ್ಟೈತೆ, ಈಗ ಬೇಗ ಕೆಲಸ ಮಾಡ್ಬೇಕು ಕೊಡಪ್ಪ. ತಿನ್ನಂಗೆ ತಿನ್ನು ಇಟ್ಕೊಂಡು. ಸಕ್ಕರೆ ಇಲ್ಲಪ್ಪ, ಮಂಡ್ಯಗೆ ಹೋಗಿ ಆರ್ಡ್ರ್ ಮಾಡ್ಬೇಕಷ್ಟೇ ನಾನು. ಆರಾಮನ್ ತರ ಕಾಣಿಸ್ತಾ ಇದೀನಿ ಫ್ರೆಂಡ್ಸ್. ಅದು 6 ಗಂಟೆಗೆ ಕರೆಂಟ್ ಹೋಗ್ಬಿಟ್ಟಿತ್ತು. ಕತ್ಲೆಲಿ ಬೊಟ್ಟು ಕರೆಂಟಿಂದ ಸಿಕ್ಲಿಲ್ಲ, ಅರ್ಜೆಂಟಾಗಿ ಅಂದ್ಬಿಟ್ಟು ಹೆಂಗ ಒಂದ್ ಇಟ್ಕೊಂಡಿದೀನಿ. ಆದ್ರೂ ನಾನು ಮೊದ್ಲು ಇದೇ ತರ ಕುಂಕುಮ ಇಟ್ಕೊಳ್ತಾ ಇದ್ದೆ ಫ್ರೆಂಡ್ಸ್. ಮಂಗಳವಾರ ಶುಕ್ರವಾರ ದೃಷ್ಟಿ ಆಗ್ತೈತೆ ಅಂದ್ಬಿಟ್ಟು ಆಮೇಲೆ ಬರೀ ಬಟ್ಟೆ ಇಟ್ಕೊಳಕ್ ಸ್ಟಾರ್ಟ್ ಮಾಡಿದೆ. ಅಡಿಗೆ ಏನ್ ಮಾಡ್ಬೇಕಪ್ಪ? ಅಡಿಗೆ ಮುದ್ದೆ. ಬರೀ ಮುದ್ದೆ ಹೆಂಗ್ ತಿಂತೀಯ ಅಂತ ಗೊತ್ತಾಗ್ತಾ ಇಲ್ಲ. ಮೊಟ್ಟೆ ಶುಕ್ರವಾರ ಅಲ್ಲ? ಶುಕ್ರವಾರ 6 ಗಂಟೆ 7 ಗಂಟೆ ಮುಗಿದೋಯ್ತು. 7 ಗಂಟೆಗೆ ಶುಕ್ರವಾರ ಮುಗಿದೋಯ್ತು. ಮೊಟ್ಟೆ ತಿನ್ಬೇಕಂದ್ರೆ ಶುಕ್ರವಾರನ 6 ಗಂಟೆಗೆ ಮುಗಿಸ್ಬಿಡೋದು ಫ್ರೆಂಡ್ಸ್. ಅದೇನಂದ್ರೆ ಫ್ರೆಂಡ್ಸ್,
ತಿನ್ಬೇಕು ಅನಿಸ್ತೈತೆ. ಶಿವಕುಮಾರ್ಗೆ ಮೊಟ್ಟೆ ತಂದೈತೆ, ಅದ್ ಫ್ರೈ ಮಾಡ್ಬಿಟ್ಟು ಚಟ್ನಿ ಮಾಡ್ಬಿಟ್ಟು ಮುದ್ದೆ ಮಾಡ್ತೀನಿ ಫ್ರೆಂಡ್ಸ್. ನಾನು ಆಗಾಗ ನೋಡಿದೀರಾ ನೀವು. ಅದ್ ಮಾಡಿ ತುಂಬಾ ತಿಂಗಳುಗಳೇ ಆಯ್ತು, ತಿನ್ಬೇಕು ಅನಿಸ್ತೈತೆ ಅಂತ ಅನ್ಸ್ತು. ಅದಕ್ಕೆ ನಾವು ಶುಕ್ರವಾರ ಮೊಟ್ಟೆನ ಇವತ್ತು ಸಸ್ಯಾಹಾರಿ ಮಾಡ್ತಾ ಇದೀವಿ. ನಮ್ಗೆ ತಿನ್ನಕ್ ಮನ್ಸಿಲ್ಲ ಅಂದ್ರೆ ಮೊಟ್ಟೆನ ಮಾಂಸಾಹಾರಿ ಮಾಡ್ಬಿಡ್ತೀವಿ. ಎಲ್ಲ ದೇವ್ರು ಕೊಟ್ಟಿರೋದು ನಮ್ಗೆ ತಾನೇ ತಿನ್ನಕ್ಕೆ. ಓಕೆ ಫ್ರೆಂಡ್ಸ್, ಈಗ ನಿದ್ದೆ ಈಗ್ಲೇ ಬರ್ತಾ ಇದೆ ನನ್ಗೆ. ಹಾಗಾಗಿ ಮುದ್ದೆಗೆ ಇಟ್ಟಿದ್ದೀನಿ. ಮೊದ್ಲು ಅನ್ನದ ಮುದ್ದೆ ಮಾಡುವ ಇವತ್ತು ಅಂತ. ಅದ್ರ ಜೊತೆಗೆ ನಾನ್ ಮಾಡ್ತಾ ಇದ್ದೀನಿ ಮೊಟ್ಟೆ ಫ್ರೈ ಮತ್ತೆ ಚಟ್ನಿ, ಹೀರೆಕಾಯಿ ಚಟ್ನಿ ಮಾಡೋಣ ಅಂತ ಅನ್ಕೊಂಡೆ. ಶಿವ ಬೇಡ, ನೀನ್ ಮಾಮೂಲಿ ಮಾಡ್ತೀಯ, ಈರುಳ್ಳಿ ಚಟ್ನಿ ಮಾಡೋಂತು. ಈರುಳ್ಳಿ ಚಟ್ನಿನೂ ಮಾಡ್ತೀನಿ. ಈಗ ಹೊಸದಾಗಿ ವಿಡಿಯೋ ನೋಡೋರ್ಗುನು ಯಾರಿಗಾದ್ರೂ ಈ ರೆಸಿಪಿ ಗೊತ್ತಿಲ್ಲ ಅಂದ್ರೆ ಟ್ರೈ ಮಾಡ್ಬೋದು. ಅದು ನನ್ನ ಫೇವ್ರೆಟ್ ರೆಸಿಪಿ ಅಲ್ವಾ, ಎಲ್ಲ ಫೇವ್ರೆಟೇ, ಡೈಲಿ ಫೇವ್ರೆಟ್. ಅದೊಂದು ಜಪ ಆಗ್ಬಿಟ್ಟೈತೆ ಫ್ರೆಂಡ್ಸ್, ರಾಮನ್ ಜಪ ತರ. ಆಗ್ತಾ ಇದ್ದೀನಿ ದಪ್ಪ ಆಗ್ತಾ ಇದ್ದೀನಿ ಫ್ರೆಂಡ್ಸ್. ಈ ಡ್ರೆಸ್ ಬೇತಾಳ ತರ ಇತ್ತು ನಾನು ಮೊದ್ಲು ಹಾಕೊಂಡ 4 ವರ್ಷಗಳ ಹಿಂದೆ. ಈಗ ಟೈಟ್ ಆಗ್ತಾ ಇದೆ. ಏನ್ ಮಾಡಕ್ಕಾಗಲ್ಲ ಫ್ರೆಂಡ್ಸ್. ಸಣ್ಣ ಆಗ್ತೀನಿ ಫ್ರೆಂಡ್ಸ್, ನಾನು ಮನ್ಸು ಮಾಡ್ತಾರೆ, ಬಟ್ ನಾನು ಮನ್ಸು ಮಾಡ್ತಾ ಇಲ್ಲ. ನನಗೆ ದಪ್ಪ ಆಗಕ್ಕೆ ಇಷ್ಟ ಆಗ್ತಿದೆ. ದಪ್ಪ ಆದ್ರೆ ಫುಲ್ ರೆಸ್ಪೆಕ್ಟ್ ಎಲ್ಲ ಕಡೆ. ಅಕ್ಕ ಅಂತಾರೆ ನನಗಿಂತ ದೊಡ್ಡವರೆಲ್ಲ, ಗಂಡ್ಮಕ್ಳು. ಅದಕ್ಕೆ ಖುಷಿ ಆಗ್ತಿದೆ. ಓಕೆ ಫ್ರೆಂಡ್ಸ್, ನಮ್ಮ ರೆಸಿಪಿಗೆ ಹಸಿಮೆಣಸಿನ್ಕಾಯಿ ಬೇಕು. ಹಸಿಮೆಣಸಿನ್ಕಾಯಿ ಚಟ್ನಿನೇ ಬೇಕು ತಾನೆ ನಿಂಗೆ? ಏನ್ ಚಟ್ನಿ ಮಾಡಿದ್ರು ಶಿವಾಗೆ ಮುದ್ದೆಗೆ ಮೊಟ್ಟೆಗೆ ಏನಾರ ಮಾಡಿದ್ರೆ ಇದೇ ಚಟ್ನಿನೇ ಮಾಡ್ಬೇಕು ಫ್ರೆಂಡ್ಸ್. ಶಿವಾಗ ಫೇವ್ರೇಟ್ ಆಗ್ಬಿಟ್ಟೈತೆ. ಯಾಕಾದ್ರೂ ಈ ರೆಸಿಪಿ ಶಿವಾಗ ತೋರಿಸ್ನ ಅನ್ಸ್ತಿದೆ. ಬೇರೆ ಚಟ್ನೀಸ್ ಮಾಡಕ್ಕೆ ಬಿಡ್ತಾ ಇಲ್ಲ. ನಾನು ಹೀರೆಕಾಯಿ ಚಟ್ನಿ ಹೇಳ್ಕೊಡೋಣ, ಹೀರೆಕಾಯಿ ಸಿಪ್ಪೆ ಚಟ್ನಿ ಎಲ್ಲ ಹೇಳ್ಕೊಡೋಣ ಅಂತಿದ್ದೆ. ಹೋಗ್ಲಿ ಬಿಡಿ, ನಾಳೆ ನಾವೆಲ್ಲ ಟ್ರೈ ಮಾಡುವ. ಇನ್ಸ್ಟಾಗ್ರಾಮ್ ಹೋಗಿದ್ದೆ ಫ್ರೆಂಡ್ಸ್, ಸೀರೆ ಮೇಲೆ ಮನ್ಸೇ ಆಗ್ತಾ ಇಲ್ಲ. ಅದಕ್ಕೆ ಮುಂಚೆ ಶುಕ್ರವಾರ ಮಂಗಳವಾರ ಎಲ್ಲ ಸೀರೆ ಎಲ್ಲ ಹಾಕೊಂಡು ಪೂಜೆ ಮಾಡಿ ಫುಲ್ಲು ಅದೇನಂದ್ರೆ ರೀಲ್ಸ್ಗೂ ಆಗ್ತೈತೆ ಅಂತ ಖುಷಿಯಾಗಿ ಹಾಕೊಳ್ತಾ ಇದೆ. ಇನ್ಸ್ಟಾಗ್ರಾಮ್ ಹೋಗಿದ ತಕ್ಷಣ ಸೀರೆ ಮೇಲೆ ಇಂಟ್ರೆಸ್ಟೇ ಹೋಗ್ಬಿಡ್ತು. ಯಾವಾಗ ಮತ್ತೆ ಸಿಗುತ್ತೋ ಫುಲ್ ಜಮಾಯಿಸ್ಬಿಡ್ತೀನಿ. ಒಂದ್ ಪ್ಲೇಟ್ ಪಾನಿಪುರಿ ತಂದಿದ್ರೆ ಆಗ್ತಿತ್ತು ತಪ್ಪಿ. ಮಾತೇ ಬರ್ತಾ ಇಲ್ಲ, ಎನರ್ಜಿ ಇಲ್ಲ. ಎನರ್ಜಿ ಬೇಕಂದ್ರೆ ಎಲ್ಲರೂ ಜ್ಯೂಸ್ ಕುಡಿತಾರೆ, ನಮ್ಗೆ ಬೇಕಾಗಿರೋದು ಪಾನಿಪುರಿ. ಫ್ರೆಂಡ್ಸ್, ಮೆಂತೆ ಸೊಪ್ಪು ಹಾಕ್ಬಿಟ್ಟು ನಾನು ಮೊಟ್ಟೆ ಫ್ರೈ ಮಾಡ್ತೀನಿ. ಎಲೆಕೋಸು ಹಾಕಿ ಮಾಡ್ಬೋದು, ಆಲೂಗಡ್ಡೆ ಹಾಕಿ ಮಾಡ್ಬೋದು, ಕಾಶಿ ಸೊಪ್ಪು ಹಾಕಿ ಮಾಡ್ಬೋದು, ನುಗ್ಗೆ ಸೊಪ್ಪು ಹಾಕಿ ಮಾಡ್ಬೋದು, ಬರೀ ಈರುಳ್ಳಿ ಹಾಕಿ ಮಾಡ್ಬೋದು. ಇಷ್ಟೊಂದು ವೆರೈಟೀಸ್ ಆಫ್ ಮೊಟ್ಟೆ ಫ್ರೈ ಇದೆ. ಕ್ಯಾಪ್ಸಿಕಮ್ ಮೊಟ್ಟೆ ಫ್ರೈ ಐತೆ. ನಾನಿವತ್ತು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ ಮೆಂತೆ ಸೊಪ್ಪು. ಅವತ್ತು ತಂದಿದ್ದು ಹೋದ್ ಭಾನುವಾರ ತಂದಿದ್ದು. ಆಲ್ರೆಡಿ ನಾಳಿದ್ದಕ್ಕೆ 8 ದಿನ ಆಗ್ಬಿಡ್ತಿದೆ. ಅದಕ್ಕೆ ಆ ಮೆಂತೆನ ಖಾಲಿ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಯಾವ್ದಾದ್ರು ರೆಸಿಪಿ ಐಟಮ್ಸ್ ಮನೆ ತಂದಿಟ್ಟು ಅಂದ್ರೆ ಅದು ಸ್ಟಾಕ್ ಇಟ್ಕೋಬಾರ್ದು. ಪ್ರಪಂಚದಲ್ಲಿ ನಾನು ಯಾರಿಗೋಸ್ಕರನೂ ಅಳಲ್ಲ, ನನ್ನ ಯಾರು ಅಳಿಸೋರೇ ಇಲ್ಲ ಅನ್ಕೊಂಡಿದ್ದೆ. ಈರುಳ್ಳಿನ ಡೈಲಿ ಅಳುವಂಗಾಗೈತೆ ಫ್ರೆಂಡ್ಸ್. ಮೆಂತೆ ಸೊಪ್ಪು ಜಾಸ್ತಿನೇ ಐತಪ್ಪಿ. ಓಕೆ, ಇದನ್ನ ನಾವು ಸಪರೇಟ್ ಆಗಿ ತೊಳ್ಕೊಂಡ್ ಬರ್ಬೇಕಾಗುತ್ತೆ. ಜಾಸ್ತಿನೇ ಇದೆ. ಸೂಪರ್ ಆಗಿರ್ತೈತೆ ಫ್ರೆಂಡ್ಸ್. ಮೊಟ್ಟೆ ಸ್ವಲ್ಪ ಹೀಟ್ ಅಲ್ವಾ, ಮೆಂತೆ ಸೊಪ್ಪು ತಂಪು, ಎರಡು ಬ್ಯಾಲೆನ್ಸ್ ಆಗುತ್ತೆ ತಿನ್ನೋಕೆ. ತಿನ್ನೋದಕ್ಕೋಸ್ಕರ ಯಾವ್ದೋ ಒಂದು ನೆಪ. ಮೊಟ್ಟ ಮೊದಲನೇ ಬಾರಿಗೆ ಈ ಚಟ್ನಿಗೆ ಬೇಕಾಗಿರುವ ಎಲ್ಲ ಐಟಮ್ಸು ನಮ್ಮ ಮನೇಲಿದೆ. ಅದಕ್ಕೆ ಖುಷಿಯಾಗಿ ಅಡುಗೆ ಮಾಡ್ತಾ ಇದೀನಿ ಫ್ರೆಂಡ್ಸ್. ಸಖತ್ತಾಗಿ ಮಾಡ್ಬೇಕು ಇವತ್ತು ರೆಸಿಪಿನ. ಅಪ್ಪಿ ಬೆಳ್ಳುಳ್ಳಿ ಬೇಕು. ಇವತ್ತಿಗೆ ಖಾಲಿ, ನಾಳೆಗೆ ಖಾಲಿ, ಪಕ್ಕ ನಾಳೆ ಖಾಲಿ ಆಗುತ್ತೆ. ಕುಬೇರ್ಸ್ ನಾಳೆ ತರಷ್ಟು ಕುಬೇರ್ಸ ನೀನು? ಅರ್ಧ ಕೆಜಿ? ನಮ್ ಲೈಫಲ್ಲಿ ಅರ್ಧ ಕೆಜಿ ಬೆಳ್ಳುಳ್ಳಿ ತಂದಿಲ್ವಲ್ಲಪ್ಪಿ ನಾವು? ತಂದಿದ್ಯಾ? ಈರುಳ್ಳಿ ಅಲ್ಲಪ್ಪಿ, ಬೆಳ್ಳುಳ್ಳಿ ವೈಟ್ಗೆ. ಅದೇ ನೀನ್ ಆಯುರ್ವೇದಿಕ್ ಮದ್ದು ಬೆಳಗ್ಗೆ ಹೊತ್ತು ತಿಂತಾ ಇದ್ದಲ್ಲ, 3 ದಿನ ತಿನ್ಬಿಟ್ಟು ಬಿಟ್ಬಿಟ್ಟಲ್ಲ. ಟೊಮೊಟೊವ ಮಧ್ಯ ಭಾಗದಲ್ಲಿ ಕಟ್ ಮಾಡಿ ಆಪರೇಷನ್ ಮಾಡಿ ಈ ಬ್ಲಾಕ್ ಅನ್ನು ತೆಗಿಬೇಕು. ಅಷ್ಟೇನಾ? 1 ಲಕ್ಷ ರೂಪಾಯಿ ಕೊಡ್ತೀನಿ ಎಲ್ಲಾದ್ರೂ ಸಾಲ ಮಾಡಿ. ಈ ಹಾಡು ಮತ್ತೆ ಆಡ್ಬೇಡಪ್ಪಿ. ಅದ ಹಾಡಿಗೆ ಒಂದು ಸ್ಥಾನ ಇದೆ ಫ್ರೆಂಡ್ಸ್. ಇವೆ 2 ಮೊಟ್ಟೆ ಪಲ್ಯಕ್ಕೆ ಮತ್ತೆ ಚಟ್ನಿಗೆ ಎರಡಕ್ಕೂ ರೆಡಿ ಮಾಡ್ಕೊಂಡಿದೀನಿ. ಈರುಳ್ಳಿ, ಟೊಮೊಟೊ, ಬೆಳ್ಳುಳ್ಳಿ, ಕರಿಬೇವು, ಕೊತ್ತಂಬರಿ, ಪುದೀನ ಮತ್ತೆ ಮೆಣಸಿನ್ಕಾಯಿ. ಇದು ಮೆಂತೆ 2 ಸಲ ತೊಳ್ಕೊಬೇಕು. ತೊಳ್ಕೊಂಡು ಸಣ್ಣದಾಗಿ ಕಚ್ಕೋತೀನಿ. 1 5 ಟೊಮೊಟೊ. ಇದಿಷ್ಟು ನಮ್ಮ ರೆಸಿಪಿಗೆ ಬೇಕಾಗಿರುವಂತ ಐಟಮ್ಸ್.
ಬಾಣಲಿ ಇಟ್ಕೊಂಡು ಅದಕ್ಕೆ ಒಂದು 2 ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡಿದ್ದೀನಿ. ಇದು ಮೊದಲು ಚಟ್ನಿಗೆ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ. ಈರುಳ್ಳಿ, ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ ಇವಿಷ್ಟನ್ನು ಹಾಕಿ ಚೆನ್ನಾಗಿ ಒಗ್ಗರಣೆ ಮಾಡ್ಕೋಬೇಕು, ಹಸಿ ವಾಸನೆ ಹೋಗೋವರೆಗೂ. ಜೊತೆಗೇನೆ ಜೀರಿಗೆ, ಮೆಣಸನ್ನು ಹಾಕ್ಕೊಳ್ತಾ ಇದ್ದೀನಿ. ಆಗಲೇ ಹೇಳ್ದಂಗೆ ನಾನು ಜೀರಿಗೆ ಎಲ್ಲ ಅಡುಗೆಗೂ ಬಳಸಲ್ಲ, ಇಂಪಾರ್ಟೆಂಟ್ ಅಡುಗೆಗಳಿಗೆ ಮಾತ್ರ ಬಳಸ್ತೀನಿ. ಜೀರಿಗೆ ಫ್ಲೇವರ್ ನನಗೆ ಅಷ್ಟೊಂದು ಇಷ್ಟ ಆಗಲ್ಲ, ಅದಕ್ಕೋಸ್ಕರ. ಆಮೇಲೆ ಕರಿಬೇವು ಸೊಪ್ಪನ್ನು ಜೊತೆಗೆ ಹಾಕ್ಕೊಳ್ತಾ ಇದ್ದೀನಿ. ಇವಿಷ್ಟು ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಟೊಮೊಟೊ ಹಾಕ್ಕೊಂಡು ಇದು ಚೆನ್ನಾಗಿ ಹಸಿ ವಾಸನೆ ಹೋಗಬೇಕು. ಇದರಲ್ಲಿ ಒಂದು ಚೆನ್ನಾಗಿ ಒಗ್ಗರಣೆ ಹಾಕಿಲ್ಲ ಅಂದರೂ ಚಟ್ನಿ ಚೆನ್ನಾಗಿ ಬರಲ್ಲ. ಹಂಗಾಗಿ ಚೆನ್ನಾಗಿ ಒಗ್ಗರಣೆ ಮಾಡಿಕೊಂಡು ಲಾಸ್ಟಲ್ಲಿ ಕೊತ್ತಂಬರಿ ಪುದೀನ ಹಾಕಿ ಸ್ಟವ್ ಆಫ್ ಮಾಡಿಕೊಂಡು ಒಂದು ಮಿಕ್ಸ್ ಕೊಟ್ಟು ಇದನ್ನು ಸೈಡ್ಗೆ ಎತ್ಕೊಂಡು ರುಬ್ಕೊಳ್ಳೋದಷ್ಟೇ. ರುಚಿಗೆ ತಕ್ಕಷ್ಟು ಉಪ್ಪು ಅಂತಾರೆ ಹಾಕ್ಕೋಬೇಕು. ಹುಣಸೆಹಣ್ಣು ಆಲ್ರೆಡಿ ಹಾಕ್ಕೊಂಡಿದ್ದೀನಿ. ಅದೇ ಬಾಣಲಿಗೇನೆ ಇನ್ನೊಂದು 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕಿನೇ ಫ್ರೈ ಮಾಡ್ಕೋಬೇಕು. ಇದು ಮೊಟ್ಟೆ ಫ್ರೈಗೆ ಹಸಿಮೆಣಸಿನಕಾಯಿ ಹಾಕಿ ಆಮೇಲೆ ಈರುಳ್ಳಿ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನಮಗೇನಾದರೂ ಈರುಳ್ಳಿ ರೇಟ್ ಜಾಸ್ತಿ ಇತ್ತು ಅಂದಾಗ ಈರುಳ್ಳಿ ಕಡಿಮೆ ಮಾಡಿಕೊಂಡು ಈ ಥರ ಮೆಂತ್ಯ ಸೊಪ್ಪು, ನುಗ್ಗೆ ಸೊಪ್ಪು, ಎಲೆಕೋಸು ಈ ಥರದ್ದೆಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೋಬೋದು. ಉಪ್ಪು ಆಲ್ರೆಡಿ ಹಾಕ್ಕೊಂಡಿರೋದ್ರಿಂದ ಸೊಪ್ಪು ಜೊತೆಗೆ ಹಾಕ್ಕೊಳ್ತಾ ಇಲ್ಲ. ಈ ಸೊಪ್ಪು ಬೇಯ್ತಾ ಸ್ವಲ್ಪ ನೀರು ಬಿಟ್ಕೊಳ್ತೈತೆ. ನೀರು ಬಿಟ್ಕೊಂಡು ನೀರು ಅದಷ್ಟು ಕದೆ ಹಿಂಗೋಗ್ತೈತೆ, ಅಲ್ಲಿವರೆಗೂ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕು ಒಂದು 5-6 ನಿಮಿಷ. ಆಮೇಲೆ ನೀರೆಲ್ಲ ಹಿಂಗೋದ್ಮೇಲೆ ಆಮೇಲೆ ಮೊಟ್ಟೆ ಹಾಕ್ಕೊಳ್ತಾ ಇದ್ದೀನಿ. ನಾನೊಂದು 5 ಮೊಟ್ಟೆ ತೊಗೊಂಡಿದ್ದೆ. ಇದ್ರ ಜೊತೆಗೆ ಈ ಸೊಪ್ಪು ಜೊತೆಗೂ ಆಲೂಗಡ್ಡೆ ಹಾಕಿನೂ ಫ್ರೈ ಮಾಡ್ಕೋಬೋದು. ಮುಂದೆ ಎಲ್ಲ ಎಕ್ಸ್ಪೆರಿಮೆಂಟು ಮಾಡ್ತಾ ಹೋಗ್ತೀನಿ ನಾನು. ಮೊಟ್ಟೆ ಎಲ್ಲ ಹಾಕ್ಕೊಂಡಾದ್ಮೇಲೆ ಒಂದು 2 ನಿಮಿಷ ಬಿಟ್ಟು ಆಮೇಲೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅಂದರೆ ಇದನ್ನು ಸ್ವಲ್ಪನೂ ಅಂಟ್ಕೋಬಾರ್ದು, ಮತ್ತು ಪುಡಿಯಾಗಿ ಬರಬೇಕು. ಸೊಪ್ಪು ಪಲ್ಯ ಥರ ಸ್ವಲ್ಪ ಹಸಿ ಇದ್ದರೆ ನನಗೆ ಇಷ್ಟ ಆಗಲ್ಲ. ಮೊಟ್ಟೆ ಸ್ಮೆಲ್ ಅಂತೂ ಮೊದಲಿಗೆ ಇಷ್ಟ ಆಗಲ್ಲ. ಅದಕ್ಕೆ ಮೆಣಸು ಪುಡಿ, ಧನಿಯಾ ಪುಡಿ, ಗರಂ ಮಸಾಲ ಇವಿಷ್ಟು ಹಾಕ್ಕೊಳ್ತಾ ಇದ್ದೀನಿ. ಇವೆಲ್ಲ ಮಸಾಲ ಹಾಕ್ಕೊಂಡ್ರೆ ಮೊಟ್ಟೆ ಸ್ಮೆಲ್ ಬರಲ್ಲ ಅಂತ. ನನಗೊಂದು ಸ್ವಲ್ಪ ಹಂಗೇನೆ ಸ್ವಲ್ಪ ಮೊಟ್ಟೆ ಫೇವ್ರೇಟು, ಆದರೆ ಈ ಸ್ಮೆಲ್ ಮಾತ್ರ ಇಷ್ಟ ಆಗಲ್ಲ. ಇದಿಷ್ಟನ್ನು ಹಾಕಿ ಚೆನ್ನಾಗಿ ಒಗ್ಗರಣೆ ಮಾಡ್ಕೋಬೇಕು. ಮಸಾಲ ಸಾಕಿದ್ಮೇಲೆ ತಳ ಅಂಟ್ತಾ ಇರುತ್ತೆ, ಕೈ ಬಿಡ್ದಂಗೆ ಒಂದು 2-3 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು, ಮೊಟ್ಟೆ ಪಲ್ಯ ರೆಡಿ ಆಗಿಬಿಡ್ತೈತೆ. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಮಿಸ್ ಮಾಡದೆ ಹಾಕ್ಕೋಬೇಕು. ನಮ್ಮ ಮನೇಲಿ ಖಾಲಿ ಆಗಿತ್ತು, ಹಾಕ್ಕೊಂಡಿಲ್ಲ. ಮತ್ತೆ ಚಟ್ನಿ ರೆಡಿ. ಉಪ್ಸಾರಲ್ಲ ಅದು, ಈರುಳ್ಳಿ ಚಟ್ನಿ, ಟೊಮೊಟೊ ಚಟ್ನಿ ಏನಾದರೂ ಹೆಸರಿಡ್ಬೋದು. ಮಟನ್ ಬೇಡ, ಇನ್ಮೇಲೆ ಬಿಟ್ಬಿಡ್ತೀಯಾ? ಚಟ್ನಿಗೆ ಫಿಕ್ಸ್ ಆಗ್ತೀಯಾ? ಇದನ್ನ ನಂಬೇಕಾ? ಒಂದು ದಿನದಲ್ಲಿ ಒಂದು ಟೈಮ್ ಆದರೂ ಮುದ್ದೆ ಇರಲೇಬೇಕು ಫ್ರೆಂಡ್ಸ್. ನಮಗಂತೂ ಆದರೂ ಇತ್ತೀಚೆಗೆ ಬೆಳಗ್ಗೆ ಹೊತ್ತು ಬೇರೆ ರೆಸಿಪಿ, ಸಂಜೆ ಬೇರೆ ರೆಸಿಪಿ ಮಾಡ್ತಾ ಇದ್ದೀನಿ ತನಪಿ. ಅಂದರೆ ನಾನು ಕಲ್ತಂಗಾಗುತ್ತೆ, ಶಿವಾಗ ಹೊಸ ರೆಸಿಪೀಸ್ ಮಾಡಿಕೊಟ್ಟಂಗಾಗುತ್ತೆ ಅಂತ ಅಷ್ಟೇ ಫ್ರೆಂಡ್ಸ್. ಅದು ಮೊಟ್ಟೆ ಫ್ರೈ ಅಪ್ಪಿ ಚೆನ್ನಾಯ್ತಾ? ಮಸಾಲೆ ಎಲ್ಲ ಚೆನ್ನಾಗಿ ಬಂದೈತಾ? ನೀರು ಕುಡಿ. ಓಕೆ ಫ್ರೆಂಡ್ಸ್, ನನಗಂತೂ ಸಿಕ್ಕಾಪಟ್ಟೆ ಹಸುವಾಗ್ತಿದೆ, ನಾನು ಊಟ ಮಾಡಬೇಕು. ಈಗ ವಿಶಿಂಗ್ ಟೈಮ್. ಸೋನು ಹ್ಯಾಪಿ ಬರ್ತ್ಡೇ ತಮ್ಮ. ಹ್ಯಾಪಿ ಬರ್ತ್ಡೇ. ಭಾಗ್ಯ ಸಿಸ್ಟರ್ ಹಾಯ್. ಹಾಯ್. ಲಾವಣ್ಯ ಸಿಸ್ಟರ್ ಹಾಯ್, ರಾಮನಗರ ಹಾಯ್. ದುಂದುಬಿ ಹ್ಯಾಪಿ ಬರ್ತ್ಡೇ. ಹ್ಯಾಪಿ ಬರ್ತ್ಡೇ. ಪದ್ಮ ಸಿಸ್ಟರ್ ಹಾಯ್. ಹಾಯ್. ಬೆಳ್ಳಿ 26ಕ್ಕೆ ಎಕ್ಸಾಮು, ಆಲ್ ದ ಬೆಸ್ಟ್. ಆಲ್ ದ ಬೆಸ್ಟ್. ಗೀತಾ ಎಂ ಸಿಸ್ಟರ್ ಹಾಯ್. ಹಾಯ್. ಮತ್ತೆ ಒಬ್ರು ಸಿಸ್ಟರು, ನಿಮ್ಮ ಐಡಿ ನೇಮು ಅದರಲ್ಲಿ ಕ್ಲಿಯರ್ ಆಗಿಲ್ಲ, ಅದು ಹೆಸರು ಸ್ವಲ್ಪ ಕನ್ಫ್ಯೂಸ್ ಆಗ್ತಿದೆ. ನೀವು ವಿಡಿಯೋ ನೋಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ವಿಡಿಯೋ ತೋರಿಸ್ತಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಅವರು ಅವ್ರ ಮನೆ ಹತ್ರ ಇರೋ ಹಿಂದಿ ಅಂತೆ, ಅವರು ಕನ್ನಡ ಬರಲ್ವಂತೆ, ಅವ್ರಿಗೂ ಸಹ ನಾವು ವಿಡಿಯೋ ತೋರಿಸ್ತಾರಂತೆ, ಎಕ್ಸ್ಪ್ಲೇನ್ ಮಾಡ್ತಾರಂತೆ. ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್. ಹಿಂದಿಯವರೆಲ್ಲ ಕನ್ನಡ ವಿಡಿಯೋ ನೋಡೋದು ಕೇಳಿ ಖುಷಿ ಆಯ್ತು. ನೀವು ಹಿಂದಿಯಲ್ಲಿ 2 ಮಾತು ಮಾತಾಡಿ ಅವ್ರಿಗೋಸ್ಕರ ಅಂತ ಹೇಳಿದ್ರಿ. ನನಗೆ ಕಲ್ತ್ಕೊಂಡು ನಾಳೆ ವಿಡಿಯೋದಲ್ಲಿ ಮಾತಾಡ್ತೀನಿ, ಹಿಂದಿ ಬರಲ್ವಲ್ಲ ಹಾಗಾಗಿ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟ. ಎಂಡರ್ಗೂ ಯಾರೆಲ್ಲ ವಿಡಿಯೋ ನೋಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಬೈ ಬಾಯ್. ಬಾಯ್. ಗುಡ್ ನೈಟ್.